ನಮ್ಮಂಥ ಒಬ್ಬ ಕಾಮನ್ ಮ್ಯಾನ್ಗೆ ಹೇಗೆ ಸ್ಟಾಕ್ ಮಾರ್ಕೆಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮತ್ತು ಲಾಭ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಮೊದಲನೇ ಪ್ರಶ್ನೆ. ನೀವೇನು ಜಾಸ್ತಿ ನೋಡೋದು ಬೇಕಿಲ್ಲ. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವ ಬ್ರ್ಯಾಂಡ್ದು ಕಾರ್ಗಳು ನಿಮ್ಗೆ ಜಾಸ್ತಿ ಕಾಣುತ್ತೆ ಅಥವಾ ಯಾವ ಬ್ರ್ಯಾಂಡ್ದು ಬೈಕ್ಗಳು ನಿಮಗೆ ಜಾಸ್ತಿ ಕಾಣುತ್ತೆ, ಸೊ ಆ ಬ್ರ್ಯಾಂಡು ಲಾಭದಲ್ಲಿದೆ ಅಂತ ಅರ್ಥ. ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಕಂಪ್ನಿದು ಹಾರ್ಟ್ನೇ ಚೆಕ್ ಮಾಡ್ತಾ ಇದ್ದೀನಿ. ಸೊ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಇಸ್ ಅ ಕಂಪ್ನಿ ಹಾರ್ಟ್. ಸೊ ಇವೆರಡು ಚೆನ್ನಾಗಿದೆ ಅಂದ ತಕ್ಷಣ ಇಮಿಡಿಯೇಟಾಗಿ ನಾನು ಮಾರ್ಕೆಟ್ ಕ್ಯಾಪ್ 3 years ಬ್ಯಾಕ್ ಎಷ್ಟು ಅಂತ ನೋಡ್ತಾ ಇದ್ದೀನಿ. ಈಗ ನೋಡಿ, ಮಾರ್ಕೆಟ್ ಕೆಳಗಡೆ ಬಿದ್ದಿತ್ತು, ನಿಧಾನವಾಗಿ ಮೇಲಿರ್ತಾ ಇದೆ. ದಿಸ್ ಇಸ್ ರೈಟ್ ಟೈಮ್ ಟು ಲರ್ನ್ ಆ್ಯಂಡ್ ಇನ್ವೆಸ್ಟ್. ಓಕೆ, ವಿದೌಟ್ ಲರ್ನಿಂಗ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಸರ್. 20 years ಬ್ಯಾಕು ನಾರ್ಮಲಿ ಸ್ಯಾಲ್ರಿ ಅಂದರೆ 5,000 ಇತ್ತು. ಪ್ರಾಪರ್ಟಿ ವ್ಯಾಲ್ಯೂ 50,000 ಇತ್ತು ಸರ್. ಅದೇ ಇವಾಗ ಬರೋದಾದರೆ ಅಂದರೆ 50,000 ರೂಪಾಯಿಗೆ ಒಂದು ಸೈಟ್ ಸಿಗೋದಾ ನಿಮಗೆ? 50,000 ರೂಪಾಯಿಗೆ ಒಂದು ಸೈಟ್ ಸಿಗುತ್ತೆ 20 years ಬ್ಯಾಕು. ಓಕೆ, ಅದೇ ಇವಾಗ 50,000 ಅರ್ನಿಂಗ್ಸ್ ಇದ್ದರೆ ಸೈಟ್ ವ್ಯಾಲ್ಯೂ ಬಂದು 50 ಲಕ್ಷ ಆಗಿದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಟಿಡಿ ಈ1 ಅಕಾಡೆಮಿಯ ಮೈಸೂರು ಬ್ರಾಂಚಿನ ಮುಖ್ಯಸ್ಥರಾಗಿರುವಂಥ ಆದರ್ಶ್ ಎನ್ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ದ ಶೋ. ಸ್ನೇಹಿತರೆ, ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ಏನು ಮಾತಾಡ್ತೀವಿ ನಿಮಗೆಲ್ಲ ಗೊತ್ತಿರುವಂಥದ್ದು, ದುಡ್ಡಿನ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತೀವಿ ಮತ್ತು ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನ, ಸಜೆಷನ್ಗಳನ್ನ ಕೊಡುವಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತೀವಿ, ರಿಸೋರ್ಸ್ ಪರ್ಸನ್ಗಳ ಮೂಲಕ. ಸೊ ಇವತ್ತು ನಾನು ಸುಮಾರು ವಿಚಾರಗಳು ಅಂದ್ಕೊಂಡಿದ್ದೀನಿ. ನಮ್ಮಂಥ ಒಬ್ಬ ಕಾಮನ್ ಮ್ಯಾನ್ಗೆ ಹೇಗೆ ಸ್ಟಾಕ್ ಮಾರ್ಕೆಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮತ್ತು ಲಾಭ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ನಾವು ಸ್ಟಾಕ್ ಮಾರ್ಕೆಟಿಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು, ರಿಯಲ್ ಎಸ್ಟೇಟಲ್ಲಿ ಯಾಕೆ ಮಾಡಬಾರ್ದು, ಈ ಥರದ ಪ್ರಶ್ನೆ. ಆಮೇಲೆ ಈ ಟೆಕ್ನಿಕಲ್ಲು ಮತ್ತು ಫಂಡಮೆಂಟಲ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಮತ್ತು ಶಾರ್ಟ್ ಟರ್ಮಾ ಅಥವಾ ಲಾಂಗ್ ಟರ್ಮಾ, ಈ ವಿಚಾರಗಳನ್ನೆಲ್ಲ ನಾನು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಮೊದಲನೇದಾಗಿ 2 ವರ್ಷಗಳಿಂದ ಮೈಸೂರು ಟಿಡಿ ಬ್ರಾಂಚಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾಯಿದ್ದೀರಾ. ಸೊ ಹೇಗಿತ್ತು ಅನುಭವ? ಮೈಸೂರು ಜನ ಏನಂತಾರೆ ಆದರ್ಶ್ ಅವರೇ? ಸರ್, ನಮ್ಮದು ಮೈಸೂರು ಬ್ರಾಂಚ್ ಬಂದು 2024 ಮೇ ಅಕ್ಷಯ ತೃತೀಯ ದಿವಸ ಓಪನ್ ಆಗಿತ್ತು. ಸೊ 2024ಇಂದ ಇವಾಗ ನಾವು 2026ಅಲ್ಲಿದ್ದೀವಿ. ಸೊ ಮೈಸೂರು ಅಲ್ಲಿ ಆಲ್ಮೋಸ್ಟ್ ಒಂದು 3,000 ಜನ ಸ್ಟೂಡೆಂಟ್ಸ್ ಅಂದರೆ ಟ್ರೈನಿಂಗ್ ತೊಗೊಂಡಿದ್ದಾರೆ. ಸೊ ತುಂಬ ಜನ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದಾರೆ. ಬಟ್ ಏನಾಗಿದೆ, ಮಾರ್ಕೆಟು ಯಾವ ಒಂದು ಫೇಸಲ್ಲಿದೆ ಅಂತಂದರೆ 2020ಇಂದ 2024 ತನಕ 250% ರ್ಯಾಲಿ ಕೊಟ್ಟಿತ್ತು ಮಾರ್ಕೆಟ್. ನಿಮಗೆ ಗಮನ ಏನಪ್ಪ ಅಂತಂದರೆ, ಮಾರ್ಕೆಟು ಆಲ್ಮೋಸ್ಟ್ 50% ಕ್ರ್ಯಾಶ್ ಆಗಿತ್ತು ಕೋವಿಡ್ ಬಂದಾಗ. ಸೊ ಇದು ಒನ್ಸ್ ಇನ್ 90 years ಆಗುತ್ತೆ ಸರ್. 1929ಅಲ್ಲಿ ಆಗಿತ್ತು, ಅದಾದಮೇಲೆ ಕೋವಿಡ್ ಟೈಮಲ್ಲೇ ಆಗಿದೆ. ಸೊ ಒನ್ಸ್ ಇನ್ 90 years ಆಗಿರೋದ್ರಿಂದ ಸೊ ಮಾರ್ಕೆಟ್ ಏನಾಯಿತು, ಆಲ್ಮೋಸ್ಟು 250% ರ್ಯಾಲಿ ಕೊಡ್ತು. ಅಂದರೆ ಬಾಟಮಿಂದ ಆಲ್ಮೋಸ್ಟ್ 6,000 ಏನೋ ಬಾಟಮ್ ಮಾಡಿತ್ತು. 6,000ಇಂದ ಆಲ್ಮೋಸ್ಟ್ 14,000 ತನಕ 250%, 24,000 ತನಕನೂ ಮಾರ್ಕೆಟು ರ್ಯಾಲಿ ಕೊಟ್ಟಿರೋ ಅಂಥದ್ದು. ಸೊ ಈಗ ನಾವೇ ಕಾಮನ್ ಮ್ಯಾನ್ ಏನಾಗುತ್ತೆ, ಈಗ ನಾವೊಂದು 5 ಕಿಲೋಮೀಟ್ರ್ ಓಡಬೇಕು ಅಂದರೆ ನಾವೇನು ಮಾಡ್ತೀವಿ, ಒಂದು 2-3 ಕಿಲೋಮೀಟ್ರ್ ಓಡ್ತೀವಿ, ಆಮೇಲೆ ಸ್ವಲ್ಪ ಸುಸ್ತಾಗುತ್ತೆ, ಸುಧಾರಿಸ್ಕೋತೀವಿ, ಆಮೇಲೆ ಮುಂದಕ್ಕೆ ಓಡ್ತೀವಿ. ಅದೇ ಥರ ಮಾರ್ಕೆಟ್ ಇವಾಗ 250% ಓಡಿದೆ ಕಳೆದ 4 ವರ್ಷದಲ್ಲಿ, ಅಂದರೆ 2020ಇಂದ 24 ತನಕ. ಇವಾಗ ಏನಾಗಿದೆ, ಒಂದು 2 years ಮಾರ್ಕೆಟಲ್ಲಿ ಇದಕ್ಕೆ ಕನ್ಸಾಲಿಡೇಷನ್ ಫೇಸ್ ಅಂತಾರೆ ಅಥವಾ ಕರೆಕ್ಷನ್ ಫೇಸ್ ಅಂತ ಹೇಳ್ತಾರೆ. ಸೊ 2 years ಮಾರ್ಕೆಟ್ ಸುಧಾರಿಸ್ಕೋತಾ ಇದೆ. ಸೊ ಅದಾದಮೇಲೆ ನೆಕ್ಸ್ಟ್ ಮಾರ್ಕೆಟ್ ಹೋಗಲೇಬೇಕು. ಯಾಕೆಂದರೆ ನಾರ್ಮಲಿ ಈ 90 year ಸೈಕಲಲ್ಲಿ ಆಗಿರೋದ್ರಿಂದ ಸೊ ಹಾಗೆ ಹೋಗುತ್ತೆ. ಸೊ ಹಾಗಾಗಿ 2 yearsಯಿಂದ ಏನು ಕೋಚಿಂಗ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದಾರೋ, ಸೊ ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿದ್ದಾರೆ. ಬಟ್ ಅವ್ರಿಗೆ ಇನ್ವೆಸ್ಟ್ಮೆಂಟಲ್ಲಿ ಅಷ್ಟು ಲಾಭ ಕಾಣಿಸಿಲ್ಲ ಅಂತಂದ್ರೂ, ಬಟ್ ಖಂಡಿತವಾಗ್ಲೂ ಅವ್ರು ಇನ್ವೆಸ್ಟೆಡ್ ಆಗಿದ್ದರೆ ಈ 2 ವರ್ಷದ ಲಾಭ ಏನು ಅವ್ರಿಗೆ ಕಾಣಿಸಿಲ್ಲ ಅಂತ ಅನ್ನತ್ತೋ ಅದು ಇನ್ನು ಮುಂದಕ್ಕೆ ಸೇರಿಸಿ ಕೂಡ ಕೊಡುತ್ತೆ ಮಾರ್ಕೆಟ್. ಬೇರೆ ಯಾವುದೇ ಅಸೆಟ್ ಕ್ಲಾಸ್ ಆಗಲಿ ಕೆಳಗಡೆ ಬಿದ್ದು ಮೇಲೆ ಹೋಗಲ್ಲ ಸರ್. ಸೊ ಅಸೆಟ್ ಕ್ಲಾಸಲ್ಲಿ ಈ ಸ್ಟಾಕ್ ಮಾರ್ಕೆಟಲ್ಲಿ ಜನಗಳು ಯಾಕೆ ಹೆದರ್ಕೋತಾರೆ ಅಂತಂದರೆ, ಬೇರೆ ಎಲ್ಲ ಅಸೆಟ್ ಕ್ಲಾಸಲ್ಲಿ ಒಂದೇ ಡೈರೆಕ್ಷನ್ ಹೋಗ್ತಾ ಇರುತ್ತೆ ಮೇಲ್ಗಡೆಗೆ, ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಬಿದ್ದು ಮೇಲೆ ಹೋಗುತ್ತೆ. ಸೊ ಅಪರ್ಚುನಿಟಿ ಕ್ರಿಯೇಟ್ ಆಗೋದು ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಸರ್. ಸೊ ಅಪರ್ಚುನಿಟಿಗೆ ವೆಯ್ಟ್ ಮಾಡೋ ಅಂತ ತುಂಬ ಇಂಪಾರ್ಟೆಂಟ್. ಸೊ ಪಾಸಿಟಿವ್ ಆಗಿ ನೋಡೋದಂದ್ರೆ ಅದೇ, ಅಂದರೆ ಕೆಳಗಡೆ ಬಿದ್ದಾಗ ಇನ್ವೆಸ್ಟ್ ಮಾಡುವಂಥದ್ದು,
ಮೇಲೆ ಹೋದಾಗ ಮಾರುವಂಥದ್ದು. ನಾವು ಉಲ್ಟಾ ಮಾಡ್ತೀವಿ ಯೂಶ್ವಲಿ. ಒಬ್ಬ ಕಾಮನ್ ಮ್ಯಾನ್ನ ದೃಷ್ಟಿಲಿ ಇಟ್ಕೊಂಡು ಪ್ರಶ್ನೆ ಕೇಳೋದಾದರೆ, ಕಾಮನ್ ಮ್ಯಾನ್ಗೆ ನಾವು ಕಾಮನ್ ಸೆನ್ಸ್ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಂ ಸರ್. ಕಾಮನ್ ಸೆನ್ಸಿಂದ ನಮ್ಮ ಜೀವನ ನಡೀತಾ ಇರುತ್ತೆ. ಹೌದು. ಈ ಕಾಮನ್ ಸೆನ್ಸ್ನ ಅರ್ಥ ಯೂಸ್ ಮಾಡಿಕೊಂಡು ಹಾಂ ಸರ್, ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆದರ್ಶ್? ಸರ್, ಇದು ತುಂಬ ಈಸಿ. ಅಂತಂದರೆ ಸ್ಟಾಕ್ ಮಾರ್ಕೆಟ್ ಆ್ಯಕ್ಚುಲಿ ನಮ್ಮ ಒಳಗಡೆನೇ ಇದೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನಾಗಿದೆ, ಸ್ಟಾಕ್ ಮಾರ್ಕೆಟ್ ಅವನು ಬಳಸ್ತಾ ಇದ್ದಾನೆ. ಹೇಗೆ ಬಳಸ್ತಾ ಇದ್ದಾನೆ ಅಂತಂದರೆ ಸರ್, ಬ್ಯಾಂಗ್ಳೂರ್ ಅಂತ ಟೈರ್ 1 ಸಿಟಿ ನೋಡಿದ್ರೆ ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. IT ಪ್ರೊಫೆಷನ್ಸ್, ತುಂಬ ಪ್ರೊಫೆಷನ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೇನಾಗಿರುತ್ತೆ, 1 ಲಕ್ಷದಿಂದ 10 ಲಕ್ಷ ತನಕನೂ ಸಂಬಳ ಇರುತ್ತೆ. ಮಂತ್ಲಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 1 ಲಕ್ಷದಿಂದ 10 ಲಕ್ಷ ತನಕನೂ ಸಂಬಳ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಇವಾಗ 1 ಲಕ್ಷ ದುಡ್ಡು, ಇದನ್ನು ನಾವು ಪರ್ಸೆಂಟೇಜಲ್ಲಿ ಇಟ್ಕೊಳ್ಳೋಣ ಸರ್. ಫಾರ್ ಎಕ್ಸಾಂಪಲ್, ಇವಾಗ 1ನೇ ತಾರೀಕು ಅವ್ರಿಗೆ ಸಂಬಳ ಬಂತು. ಸೊ ಇಮಿಡಿಯೇಟಾಗಿ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ಅವ್ರು ಖರ್ಚು ಮಾಡ್ಬೇಕು ಅದನ್ನ. ಸೊ ಅವ್ರು ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ? ಸೊ ಫಾರ್ ಎಕ್ಸಾಂಪಲ್, ಫಸ್ಟು ತುಂಬ ಜನ ನಾನು ಕೇಳಿದ್ದೀನಿ, ಎಲ್ಲಿ ಖರ್ಚಾಗೋದು ನಿಮಗೆ ಜಾಸ್ತಿ ಅಂತ. ಸೊ ಅವ್ರು ಫಸ್ಟ್ ಹೇಳೋದೇ ಸರ್ EMI. ಸೊ EMI ಅಂತ ಹೇಳ್ತಾರೆ. ಸೊ EMI ಅಂತ ಹೇಳಿದಾಗ ಹೈಯೆಸ್ಟ್ ನಮ್ಮ ದೇಶದಲ್ಲಿ ಸೇಲ್ಸ್ ಆಗ್ತಾ ಇರೋದು ಅಂತಂದರೆ ಲೋನ್ಸ್. ಎಲ್ಲದಕ್ಕಿಂತ ಜಾಸ್ತಿ ಸೇಲ್ಸ್ ಆಗ್ತಾ ಇರೋದು ಲೋನ್ಸು. ಸೊ ಈ ಒಂದು ಅಡ್ವಾಂಟೇಜ್ ಆಗಿ ಹೇಗೆ ತಗೊಳ್ಳೋದು? ಸೊ ಲೋನ್ಸ್ ಅಂತಂದರೆ ಫೈನಾನ್ಸ್ ಇಂಡಸ್ಟ್ರಿ. ಸೊ ಈಗ ಫಾರ್ ಎಕ್ಸಾಂಪಲ್ ಲೋನ್ ತೊಗೋತಾರೆ, 1 ಲಕ್ಷ ಸಂಬಳ ಇದ್ದರೆ ಅವ್ರು ಏನು ಮಾಡ್ತಾರೆ, 50,000 EMI ಹೋಗೋ ಥರ ಲೋನ್ ತೊಗೋತಾರೆ. ಆ 50,000 EMI ಹೋಗೋ ಥರ ಲೋನ್ ತೊಗೊಂಡ್ರೆ ಈಗ ಅವರು ಫೈನಾನ್ಸ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಫೈನಾನ್ಸ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಅವರು? ಸೊ ನಾನು ಒಂದು ಈಸಿ ಮೆಥಡ್ನ ತೋರಿಸ್ಕೊಡ್ತೀನಿ. ಸೊ ನೀವೇನು ಮಾಡ್ಬೋದು ಅಂತಂದರೆ, ಯಾವುದೋ ಒಂದೇ ಒಂದು ಫೈನಾನ್ಸ್ ಕಂಪ್ನಿನ ನೋಡ್ಬೋದು. ಸೊ ಬಜಾಜ್ ಫೈನಾನ್ಸ್ ಅಂತ ಒಂದು ಕಂಪ್ನಿ ಇದೆ. ಓಕೆ. ಸೊ ಬಜಾಜ್ ಫೈನಾನ್ಸ್ ಕಂಪ್ನಿ, ಸೊ ಒಂದು 10 ವರ್ಷದ ಕೆಳಗಡೆ ಸರ್ ಇದ್ರ ವ್ಯಾಲ್ಯೂಯೇಷನ್ನು, ಸೊ ಮಾರ್ಕೆಟ್ ಕ್ಯಾಪ್ ಅಂತ ಹೇಳ್ತಾರೆ, ಈ ಕಂಪ್ನಿ ವ್ಯಾಲ್ಯೂಯೇಷನ್ ಬಂದು ಬರೀ 20,000 ಕೋಟಿ ಇತ್ತು ಸರ್. ಸೊ ಅದೇ ಈ ಕಂಪ್ನಿ ವ್ಯಾಲ್ಯೂಯೇಷನ್ನು ಕರೆಂಟ್ ಮಾರ್ಕೆಟ್ ರೇಟಲ್ಲಿ ನೋಡೋದಾದರೆ 5,72,000 ಕೋಟಿ ವ್ಯಾಲ್ಯೂಯೇಷನ್ ಬಂದಿದೆ. ಸೊ ಆಲ್ಮೋಸ್ಟ್ ನಮಗೆ 200 ಟೈಮ್ಸ್ ಗ್ರೋತ್ ಆಗಿದೆ. ಸೊ ವಿಚ್ ಈಸ್ ₹1 ಇನ್ವೆಸ್ಟ್ಮೆಂಟ್ ಮಾಡಿದರೆ ₹200 ಆಗಿದೆ. ಎಷ್ಟು ವರ್ಷದಿಂದ ಇದು ಕತೆ? 10 years. 10 yearsಲ್ಲಿ. ಸೊ 10 yearsಲ್ಲಿ ಸೊ ₹1 ಇನ್ವೆಸ್ಟ್ಮೆಂಟ್ ಮಾಡಿ 200% ಅಂದರೆ 200 ಟೈಮ್ಸ್ ಗ್ರೋತ್ ಆಗಿದೆ. ಸೊ ನೀವು ಇದೇ ₹1 ಎಲ್ಲೋ ಹುಂಡಿಲಿ ಹಾಕಿದಿದ್ರೆ ಏನೂ ಆಗ್ತಾ ಇರಲಿಲ್ಲ ಅದು. ಬಟ್ ಈ ಕಂಪ್ನಿಲಿ ಹಾಕಿರೋದ್ರಿಂದ ಇಷ್ಟು ಗ್ರೋತ್ ಆಗಿದೆ. ಸೊ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕಂಪ್ಯಾರಿಟಿವ್ ಅನಾಲಿಸಿಸ್ಗೆ ಹೋಗಿ ನಾವೇನು ನೋಡ್ತಾ ಇದ್ದೀವಿ, ಯಾವುದೇ ಒಂದು ಕಂಪ್ನಿಯಲ್ಲಿ ನಾವು ನೋಡಬೇಕಾಗಿದ್ರೆ, ಸೊ ಇಲ್ಲಿ ನಾನು ಎರಡು ಪ್ಯಾರಾಮೀಟರ್ಸ್ ಹಾಕ್ಕೊಂಡಿದ್ದೀನಿ ಸರ್. ಅದರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ, ಸೊ ಇವಾಗಿನ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನಿದೆ, 3 ವರ್ಷದ ಕೆಳಗಡೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನಿತ್ತು. ಓಕೆ. ಸೊ ನನ್ನ ಬೇಸಿಕ್ ಕ್ರೈಟೀರಿಯಾ ಇವಾಗಿಂದ 3 ವರ್ಷದ ಕೆಳಗಡೆ 3 ಟೈಮ್ಸ್ ರೈಸ್ ಆಗಿರ್ಬೇಕು ಸರ್. ಸೊ ಇದರಲ್ಲಿ ನೋಡೋದಾದ್ರೆ ಮುತ್ತೂಟ್ ಫೈನಾನ್ಸು 53,000 ಕೋಟಿ ಇದ್ದಿದ್ದು ಇವತ್ತಿಗೆ 1.5 ಲಕ್ಷ ಕೋಟಿ ತನಕ ಗ್ರೋ ಆಗಿದೆ. ಸೊ ಈ ಒಂದು ಸ್ಟಾಕ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟಾಕ್ ಓಪನ್ ಮಾಡೋದಾದರೆ, ಸೊ ನಮಗೆ ಇದರಲ್ಲಿ ಕಂಪ್ಲೀಟ್ ನಾನು ನೋಡ್ತಾ ಇರೋದು ನೋಡಿ, ಆಲ್ಮೋಸ್ಟ್ ಮಾರ್ಕೆಟ್ ಕ್ಯಾಪು 3 years ಬ್ಯಾಕ್ ಏನಿತ್ತು ಒಳ್ಳೆ ಗ್ರೋತ್ ಇದೆ. ಸೊ ಬೇರೆ ಎಲ್ಲ ಏನೇ ನೋಡೋದಾದ್ರೂ ಈ ಒಂದು ಕಂಪ್ನೀಲಿ ತುಂಬ ಗ್ರೋತ್ ಚೆನ್ನಾಗಿದೆ. ನೆಕ್ಸ್ಟು ಇದು ಏನು ಗ್ರೋತ್ ಆಗ್ತಾ ಇದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಕಂಪ್ನಿ ಲಾಭ ಮಾಡಬೇಕಂತಂದರೆ ಸೇಲ್ಸ್ ಇರ್ಬೇಕು ಸರ್. ಸೊ ಯಾವುದೇ ಕಂಪ್ನಿ ಗ್ರೋತ್ ಆಗಬೇಕಂತಂದರೆ, ಈಗ ಕಂಪ್ನಿದು ಹಾರ್ಟು, ಇವಾಗ ನಾವು ಎಫಿಷಿಯೆಂಟಾಗಿ ನಾವು ಕೆಲಸ ಮಾಡಬೇಕು ಅಂತಂದರೆ ನಾವು ಊಟ ಮಾಡಬೇಕು. ಅದೇ ಥರ ಕಂಪ್ನಿಗೆ ಮೇಯ್ನ್ ಲಾಭ ಬರೋದೇ ಸೇಲ್ಸಲ್ಲಿ. ಸೊ ಆ ಸೇಲ್ಸ್ದು ನಾನು ಏನು ಮಾಡ್ತೀನಿ, ನೆಕ್ಸ್ಟು ಪ್ರಾಫಿಟ್ ಹೇಗಿದೆ ಅಂದರೆ ಸೇಲ್ಸ್ ಹೇಗಿದೆ ಅಂತ ನೋಡ್ತೀನಿ ಸರ್. ನಾನು ಪ್ರಾಫಿಟ್ ನೋಡೋದಕ್ಕೂ ಮುಂಚೆ ಕಂಪ್ನಿಲಿ ಸೇಲ್ಸ್ ಆಗ್ತಾ ಇದೆಯಾ. ಸೊ ಅಂದರೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು, ಸೇಲ್ಸ್ ಇದರಲ್ಲಿ ಪರ್ಸೆಂಟೇಜಲ್ಲಿ ನೋಡೋದಾದರೆ ಪ್ರತಿ ವರ್ಷ 11% ಅಂದರೆ CAGR ಗ್ರೋತ್ ಆಗ್ತಾ ಇದೆ. ಓಕೆ. ಸೊ 11 ಆಲ್ಮೋಸ್ಟು ಸೇಲ್ಸ್ ನೋಡೋದಾದರೆ 18% CAGR ಗ್ರೋತ್ ಆಗ್ತಾ ಇದೆ. ಸೊ ಕಳೆದ 3 ವರ್ಷ ನೋಡೋದಾದರೆ, 3 ವರ್ಷದಲ್ಲಿ ನೋಡೋದಾದರೆ 18%, ಕಳೆದ 5 ವರ್ಷದಲ್ಲಿ 15%, ಅಂದರೆ 15% CAGR ಸೇಲ್ಸ್ ಗ್ರೋತ್ ಆಗ್ತಾ ಇದೆ. ಸೊ ಸೇಲ್ಸ್ ಗ್ರೋತ್ ಆಗ್ತಾ ಇದ್ದರೆ ನೆಕ್ಸ್ಟು ಆಬ್ವಿಯಸ್ಲಿ ಕಂಪ್ನೀಲಿ ಪ್ರಾಫಿಟ್ ಕೂಡ ಗ್ರೋತ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಸೊ ಯಾವುದೇ ಕಂಪ್ನೀಲಿ ಸರ್, ಆದರೆ ಮುತ್ತೂಟ್ ಫೈನಾನ್ಸ್ ಏನು ಸೇಲ್ ಮಾಡ್ತಾ ಇದ್ದಾರೆ ಸರ್, ಮುತ್ತೂಟ್ ಫೈನಾನ್ಸ್ ಇದೆ NBFC. ಸೊ NBFCಲಿ ಈಗ 50,000 ಇವನು EMI ಕಟ್ತಾ ಇದ್ದಾನೆ ಅಂತಂದರೆ ಅವನೇನು ತಗೋತಾನೆ ಅಂತಂದರೆ, ಒಂದು ಆಟೋಮೊಬೈಲ್ಸ್, ಅವನು ಕಾರ್ ತಗೋತಾನೆ, ಇಲ್ಲ ಗಾಡಿ ತಗೋತಾನೆ, ಇಲ್ಲ ಅಂತಂದರೆ ಮನೆ ತಗೋತಾನೆ.
ಇಲ್ಲ ಫ್ಲ್ಯಾಟ್ ತೊಗೋತಾನೆ. ಬ್ಯಾಂಗ್ಳೂರಲ್ಲಿ ಜಾಸ್ತಿ ಜನ ಈಗ ಮನೆ ತೊಗೊಳಕ್ಕೆ ಕಷ್ಟ, ತುಂಬ ರೇಟ್ ಆಗಿದೆ. ಸೊ ಹಾಗಾಗಿ ಫ್ಲ್ಯಾಟ್ ತೊಗೋತಾರೆ. ಸೊ ಅದು ಇಲ್ಲ ಅಂತಂದರೆ ಈವನ್ ಸಣ್ಣ ಪುಟ್ಟ ಲೋನ್ಸ್ಗಳು ಕೂಡ ತಗೋತಾರೆ. ಯಾವುದು ಈವನ್ ಮೊಬೈಲ್ ಆಗಲಿ, ಈವನ್ ಟಿ ವಿ ಆಗಲಿ, ಫ್ರಿಡ್ಜ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ಏನೇ ಆಗಲಿ ಲೋನ್ ತಗೋತಾರೆ. ಸೊ ಈ ಲೋನಿಂದ ನಮಗೆ ಸೇಲ್ಸ್ ಆಗ್ತಾ ಇದೆ. ಸೊ ನಾವು ಫಸ್ಟ್ ಏನು ಮಾಡಬೇಕು, ನಮ್ಮ ಮೇಜರ್ ಚಂಕ್ ಆಫ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ಸ್ವಲ್ಪ ಫೈನಾನ್ಸ್ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಸೊ ಏನೇ ನೋಡೋದಾದ್ರೂ, ಯಾವುದೇ ಕಂಪ್ನಿ ನೋಡೋದಾದರೆ, ಸೊ ಇದನ್ನು ನಾನು ಏನು ನೋಡ್ತಾ ಇದ್ದೀನಿ, 3 ಪ್ಯಾರಾಮೀಟರ್ಸ್ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಫಂಡಮೆಂಟಲ್ ಆಗಿ. 3 ಪ್ಯಾರಾಮೀಟರ್ಸ್ ಏನಪ್ಪ ಅಂತಂದರೆ, ನನ್ನ ಈಗಿನ ಮಾರ್ಕೆಟ್ ಕ್ಯಾಪ್ ಏನಿದೆ, 3 ವರ್ಷದ ಕೆಳಗಡೆ ಏನಿದೆ, ಫಸ್ಟ್ ಸರ್ ಗ್ರೋತ್ ಇದೆಯಾ, ಸೊ ಗ್ರೋತ್ ಕಾಣ್ತಾ ಇದೆ. ಸೊ ಗ್ರೋತ್ ಕಾಣ್ತಾ ಇದೆ ಅಂತಂದರೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ಸೊ ಸೇಲ್ಸ್ ಇದೆಯಾ, ಸೊ ಸೇಲ್ಸ್ ಕೂಡ ಕಂಪ್ಲೀಟು ರೈಸಿಂಗಲ್ಲಿದೆ ನಮಗೆ. ಸೊ ನಾನು ಸೇಲ್ಸ್ ಇದರಲ್ಲಿ ಹಾಕೊಂಡಿರೋದು ಎರಡು 3 ಇಯರ್ಸ್ ಗ್ರೋತು ಮತ್ತು 5 ಇಯರ್ಸ್ ಗ್ರೋತು. ಸೊ ಪರ್ಸೆಂಟೇಜಲ್ಲಿ ನೋಡ್ತಾ ಇದ್ದೀನಿ ಕಂಪ್ಲೀಟು 3 to 5 ಇಯರ್ಸಿಂದ ಗ್ರೋತ್ ಇದೆ. ಸೊ ಇವೆರಡು ನೋಡ್ತಾ ಇದ್ದೀನಿ. ನೆಕ್ಸ್ಟು ಪ್ರಾಫಿಟ್ ಗ್ರೋತ್ ಕೂಡ ನೋಡ್ತಾ ಇದ್ದೀನಿ. ಸೇಲ್ಸ್ ಗ್ರೋತ್ ಇದ್ದರೆ ಆಬ್ವಿಯಸ್ಲಿ ಪ್ರಾಫಿಟ್ ಗ್ರೋತ್ ಇದ್ದೇ ಇರುತ್ತೆ. ಇಷ್ಟೇ ಕಾನ್ಸೆಪ್ಟ್ ಸಾಕು. ಸರ್ ಇದನ್ನ ಎಲ್ಲಿ ನೋಡ್ತಾ ಇದ್ದೀರಾ ನೀವು? ಸರ್ ಇದು ಸ್ಕ್ರೀನರ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದೇನಿದೆ, ಸ್ಕ್ರೀನರಲ್ಲಿ ಇದು ಹಾಕೋದು ಹೇಗೆ, ಸೊ ಹಾಕೋದು ಹೇಗೆ ಅಂತಂದರೆ, ಸರ್ ಇದು ಸಿಂಪಲ್, ತುಂಬ ಕಷ್ಟನೂ ಇಲ್ಲ. ಸೊ ಇಲ್ಲಿ ಸ್ಕ್ರೀನರ್ ವೆಬ್ಸೈಟ್ ಓಪನ್ ಮಾಡಿದ್ರೆ, ಸೊ ಬಜಾಜ್ ಫೈನಾನ್ಸ್ ಅಂತ ಒಂದು ಕಂಪ್ನಿ ಟೈಪ್ ಮಾಡಿದ್ರೆ, ಸೊ ಬಜಾಜ್ ಫೈನಾನ್ಸ್, ಸೊ ಈ ಕಂಪ್ನಿನ ಟೈಪ್ ಮಾಡಿದೆ. ಸೊ ನಾನು ಇದರಲ್ಲಿ ಪಿಯರ್ಸ್ ಅಂತ ಹಾಕ್ಕೊಂಡೆ. ಸೊ ಇಲ್ಲಿ ಏನಾಗಿದೆ, ನಾನು ಆಲ್ರೆಡಿ ಈ ಒಂದು ಕಾಲಮ್ಸ್ಗಳು ಏನೇನು ಬೇಕು, ಈ ಕಾಲಮ್ಸ್ಗಳೆಲ್ಲ ನನಗೆ ಹೇಗೆ ಬೇಕು ನಾನು ಹಾಕ್ಕೊಂಡಿರ್ತೀನಿ. ಸೊ ಬಟ್ ಇದೇನು ಮಾಡ್ಬೋದು, ಎಡಿಟ್ ಕಾಲಮ್ಸ್ ಅಂತ ಇಲ್ಲಿದೆ. ಸೊ ಎಡಿಟ್ ಕಾಲಮ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಕಾಲಮ್ಸ್ಗಳಲ್ಲಿ ಏನೇನು ಹಾಕ್ಕೋಬೇಕು ಅಂತ, ಫಾರ್ ಎಕ್ಸಾಂಪಲ್ಲು ನನಗೆ ಸೇಲ್ಸ್ ಗ್ರೋತ್ ಬೇಕು, ಇಲ್ಲಿ ಸೇಲ್ಸ್ ಅಂತ ಟೈಪ್ ಮಾಡಿದ್ರೆ, ಸೊ ಇಲ್ಲಿ ಸೇಲ್ಸ್ ಗ್ರೋತು ನಿಮಗೆ ಎಷ್ಟು ವರ್ಷಕ್ಕೆ ಬೇಕು, 10 ಇಯರ್ಸ್ ಬೇಕಾ, 5 ಇಯರ್ಸ್ ಬೇಕಾ, 7 ಇಯರ್ಸ್ ಬೇಕಾ, ಎಷ್ಟು ಬೇಕು ಅಂತ ಅದಕ್ಕೆ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಸೇಲ್ಸ್ ಗ್ರೋತ್ ಹಾಕೋಬೋದು. ಸೇಮ್ ಅದೇ ಥರ ಪ್ರಾಫಿಟ್ ಗ್ರೋತ್ ಹೇಗಿದೆ, ಸೊ ಪ್ರಾಫಿಟ್ ಚೆನ್ನಾಗಿದೆಯಾ, ಸೊ ರೆವಿನ್ಯೂ ಗ್ರೋತ್ ಚೆನ್ನಾಗಿದೆಯಾ, ಸೊ ಇದನ್ನೆಲ್ಲ ನಾನು ಇಲ್ಲಿ ಪ್ರಾಫಿಟ್ ಅಂತ ಟೈಪ್ ಮಾಡಿದ್ರೆ ಪ್ರಾಫಿಟ್ ಗ್ರೋತು 5 ಇಯರ್ಸ್, 3 ಇಯರ್ಸ್, 10 ಇಯರ್ಸ್ ಎಷ್ಟು ಬೇಕು ಅದು ಆಟೋಮೆಟಿಕ್ಲಿ ಅದು ತೋರಿಸುತ್ತೆ. ಸೊ ನೀವೇನು ಮಾಡ್ಬೋದು, ಈ ಒಂದು ಪ್ಯಾರಾಮೀಟರ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು, ಸೊ ನಿಮಗೆ ಯಾವ ಥರ ಬೇಕೋ ಆ ಒಂದು ಆರ್ಗನೈಜೇಷನಲ್ಲಿ, ಅಂತಂದರೆ ನಿಮ್ಮ ಒಂದು ಸೆಕ್ಟರ್ ನೀವೇನೇನು ನೋಡಬೇಕು, ಅಂದರೆ 1 by 1 ಏನು ನೋಡಬೇಕು ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಸೇವ್ ಮಾಡಿದ್ರೆ, ಸೊ ನಿಮಗೆ ಈ ಒಂದು ಸ್ಕ್ರೀನ್ ಕಾಣುತ್ತೆ ಸರ್. ಸೊ ನಿಮಗೆ ಇದರಿಂದ ಏನಾಗುತ್ತೆ, ಅನಾಲಿಸಿಸ್ ತುಂಬ ಈಸಿ ಆಗುತ್ತೆ. ಓಕೆ. ಸೊ ನಿಮಗೆ ಜಸ್ಟ್ ಕಂಪ್ನಿ ಓಪನ್ ಮಾಡಬೇಕು. ಇದರಲ್ಲಿ ಒಂದು 5 ರಿಂದ 6 ಕಂಪ್ನೀಸ್ ಇರುತ್ತೆ. ಸೊ ಈ ಕಂಪ್ನೀಸ್ಗಳಲ್ಲಿ ನಮಗೆ ಸೇಲ್ಸು, ಪ್ರಾಫಿಟ್ಟು ಎಲ್ಲ ಗ್ರೋತಲ್ಲಿ ಇರಬೇಕು. ಪ್ಲಸ್ಸು ಮಾರ್ಕೆಟ್ ಕ್ಯಾಪ್ ಅಂತ ಹೇಳಿದ್ನಲ್ಲ, ಸೊ ಇದ್ರದ್ದು ಟೋಟಲ್ ವ್ಯಾಲ್ಯೂಯೇಷನ್ ಆಫ್ ದ ಕಂಪ್ನಿ. ಸರ್ ಇದು ಆದಷ್ಟು ನಮಗೆ ದೊಡ್ಡದಿದ್ದಷ್ಟು ತುಂಬ ಜನಗಳು ಇದನ್ನು ನಂಬಿರೋ ಅಂಥ ಕಂಪ್ನಿ. ಫಾರ್ ಎಕ್ಸಾಂಪಲ್ ಇದು ಲಾರ್ಜ್ ಕ್ಯಾಪ್. ಸೊ ಲಾರ್ಜ್ ಕ್ಯಾಪ್ ಅಂತಂದರೆ 50,000 crores ಮೇಲಿರೋ ಅಂಥ ಕಂಪ್ನಿಗಳು. ಸೊ ಹಾಗಾಗಿ ನಾವು ಯಾವಾಗಲೂ ಜನಗಳು ನಂಬಿ ಯಾವ ಕಂಪ್ನಿ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೋ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂಥದ್ದು ಇನ್ನೂ ಒಳ್ಳೆಯದು. ಎಸ್. ಸೊ ಫೈನಾನ್ಸ್ ಸೆಕ್ಟರ್. ಸೊ ಫೈನಾನ್ಸ್ ಸೆಕ್ಟರಲ್ಲಿ ನಿಮಗೆ ಈ ಸ್ಟಾಕ್ನ ನಾನು ಫಂಡಮೆಂಟಲಿ ನೋಡಿಕೊಂಡೆ, ಚೆನ್ನಾಗಿದೆ ಅಂತ ಗೊತ್ತಾಯಿತು ಸರ್. ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು, ಟೆಕ್ನಿಕಲಾಗೆ ಅಂತಂದರೆ, ಸರ್ ಇವಾಗ ಅದು ಚೆನ್ನಾಗಿದೆ ಅಂತ ಗೊತ್ತಾಯ್ತು ನಮಗೆ, ನಿಜವಾಗ್ಲೂ ಸ್ಟಾಕು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆಯಾ ಅದನ್ನು ನಾವು ಒಂದ್ಸತಿ ಚಾರ್ಟಲ್ಲಿ ನೋಡಬೇಕು. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಟ್ರೇಡಿಂಗ್ ವ್ಯೂ ತೆಗಿತೀವಿ. ಸೊ ಈ ಟ್ರೇಡಿಂಗ್ ವ್ಯೂವಲ್ಲಿ ತುಂಬ ಮೆಥಡ್ಸ್ಗಳಿದೆ ಸರ್. ನಾನು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಅಂತಂದರೆ ಒಬ್ಬ ಜಸ್ಟ್ 5ನೇ ಕ್ಲಾಸ್ ಲೆವೆಲ್ಗೆ 5ನೇ ಕ್ಲಾಸ್ ಮಗು ಕೂಡ ಅರ್ಥ ಆಗೋಂಥ ಸಿಂಪಲ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಇದೇನಪ್ಪ ಅಂತಂದರೆ, ಈ ಒಂದು ಮುತ್ತೂಟ್ ಫೈನಾನ್ಸ್ ಅನ್ನೋ ಒಂದು ಕಂಪ್ನಿನ, ಸೊ ಮುತ್ತೂಟ್ ಫೈನಾನ್ಸ್, ಸೊ ಈ ಕಂಪ್ನಿನ ನಾನು ಚಾರ್ಟ್ ಓಪನ್ ಮಾಡ್ತೇನೆ. ಸರ್ ಚಾರ್ಟ್ ಅಂದರೆ ಏನು? ಸೊ ಈ ಚಾರ್ಟ್ ಏನಿಲ್ಲ ಸರ್, ಸಿಂಪಲ್ ಲಾಜಿಕ್ಕು, ರೆಪ್ರೆಸೆಂಟೇಷನ್ ಆಫ್ ಏನು ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ಸು ಅದೆಲ್ಲ ಏನಿತ್ತೋ, ಪ್ರಾಫಿಟ್ಸು ಮತ್ತು ಸೇಲ್ಸ್ ಎಲ್ಲ ಏನಿತ್ತೋ ಅದು ರೆಪ್ರೆಸೆಂಟ್ ಆಗೋದು ಒಂದು ಶೇರ್ ಪ್ರೈಸಲ್ಲಿ. ಸೊ ಆ ಶೇರ್ ಪ್ರೈಸ್ದು ಟೈಮ್ ವೈಸ್ ಪ್ಲಾಟ್ ಆಗ್ತಾ ಹೋಗುತ್ತೆ, ಅದೇ ಚಾರ್ಟ್ ಅಂತ ಹೇಳ್ತಾರೆ. ಸೊ ಈ ಒಂದು ಚಾರ್ಟನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಚಾರ್ಟ್ನ ಓಪನ್ ಮಾಡಿದಾಗ, ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸಿಂಪಲ್ಲಾಗಿ ನಾನು ಒಂದು ಮಂತ್ಲಿ ಚಾರ್ಟಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಸರ್. ಅಂದರೆ ಮಂತ್ಲಿ ಅಂತಂದರೆ ಲಾಂಗ್ ಟರ್ಮ್. 95% ಆಫ್ ಇನ್ವೆಸ್ಟರ್ ಫೇಲ್ ಟು ಓಪನ್ ಲಾಂಗ್ ಟರ್ಮ್ ಚಾರ್ಟ್ಸ್ನ. ಅವರೆಲ್ಲ ಏನು ಮಾಡ್ತಾರೆ, ಶಾರ್ಟ್ ಟರ್ಮ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಇವಾಗ ನಾವು ನಿಮಗೆ ಯಾರನ್ನೇ ಕೇಳಿದ್ರೆ ಮಾರ್ಕೆಟು ಲಾಂಗ್ ಟರ್ಮಲ್ಲಿ ಅಂತಾರೆ, ನೆಕ್ಸ್ಟ್ 10 ಇಯರ್ಸಲ್ಲಿ ನಿಫ್ಟಿ ಮೇಲಿರುತ್ತಾ ಅಂತಂದರೆ ಎಲ್ಲ ಹ್ಞೂ ಅಂತಾರೆ, ಇನ್ನು 5 ಇಯರ್ಸಲ್ಲಿ ಮೇಲಿರುತ್ತಾ ಅಂತಂದರೆ ಹ್ಞೂ ಅಂತಾರೆ.
ಬಟ್ ನಾಳೆ ಏನಾಗುತ್ತೆ, ನಾಡಿದ್ದೇನಾಗತ್ತೆ, ಸೊ ಇನ್ನೊಂದು ವಾರದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಯಾರು ಕ್ವಶನ್ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಲಾಂಗ್ ಟರ್ಮ್ ಚಾರ್ಟ್ನ ಯೂಸ್ ಮಾಡ್ತಾಯಿದ್ದೀವಿ. ಜೊತೆಗೆ ಒಂದು ಹೆಕಿನಾಶಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಓಪನ್ ಮಾಡ್ತಾಯಿದ್ವಿ. ಹೆಕಿನಾಶಿ ಕ್ಯಾಂಡಲ್, ನಾರ್ಮಲ್ ಕ್ಯಾಂಡಲ್ ಅಂತಂದರೆ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ರೆಡ್ಡು ಗ್ರೀನ್ ಜಾಸ್ತಿ ಇರುತ್ತೆ. ಅಂದರೆ ರೆಡ್ಡು ಗ್ರೀನ್ ಅಂದರೆ ಬೈ ಅಂದರೆ ಏನಾಗಿರುತ್ತೆ, ಮಾರ್ಕೆಟ್ ಗ್ರೀನ್ ಅಂತಂದರೆ ಗ್ರೀನ್ ಕ್ಯಾಂಡಲ್ ಅಂತಂದರೆ ಮಾರ್ಕೆಟ್ ಮೇಲೋಗಿರುತ್ತೆ, ರೆಡ್ ಕ್ಯಾಂಡಲ್ ಅಂದರೆ ಕೆಳಗಡೆ ಬಂದಿರುತ್ತೆ. ಅದು ತುಂಬ ರೆಡ್ಡು ಗ್ರೀನ್ ಇದ್ದರೆ ಜನಗಳಿಗೆ ಕನ್ಫ್ಯೂಷನ್ ಕಾಣುತ್ತೆ. ಸೊ ಬಟ್ ಇದೇನು ಮಾಡುತ್ತೆ, ರೆಡ್ ಗ್ರೀನ್ನ ಸ್ವಲ್ಪ ನಲ್ಲಿಫೈ ಮಾಡಿ, ಸೊ ಗ್ರೀನ್ ಇದ್ದರೆ ಕಂಪ್ಲೀಟ್ ಗ್ರೀನು, ರೆಡ್ ಇದ್ದರೆ ಕಂಪ್ಲೀಟ್ ಗ್ರೀನು, ಆ ಥರ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ, 20 ಮಂತ್ ಮೂವಿಂಗ್ ಅವರೇಜ್ ಹಾಕೋತಾ ಇದ್ದೀನಿ ಸರ್. ಸೊ 20 ಮಂತ್ EMA ಅಂತ ಹಾಕೋತಾ ಇದ್ದೀನಿ. ಸೊ EMAಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, 20 ತಿಂಗಳದು ಅಂತಂದರೆ ನಾನು ಸ್ಟಾಕು ಕಳೆದ 20 ತಿಂಗಳು ಮೂವಿಂಗ್ ಅವರೇಜ್ಗಿಂತ ಮೇಲ್ಗಡೆ ಪ್ರೈಸ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಸೊ ಇದು ಸಿಂಪಲ್ ಅಂತಂದರೆ ಬ್ಯಾಲೆನ್ಸ್ ಶೀಟು ಕಂಪ್ನಿದು ಫಂಡಮೆಂಟಲ್ಸ್ ಎಲ್ಲ ಚೆನ್ನಾಗಿದೆ ಅಂತಂದರೆ, ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇದೆ ಅಂತಂದರೆ ಕಂಪ್ನಿ ಮೇಲೆ ಹೋಗ್ತಾ ಇರಬೇಕು. ಸೊ ನಾನು ಟೆಕ್ನಿಕಲ್ ಆಗಿ ಸಿಂಪಲ್ ಪ್ಯಾರಾಮೀಟರ್ಸ್ ನೋಡ್ತಾ ಇದ್ದೀನಿ. ಓಕೆ. ಸೊ ಸ್ಟಾಕು 20 ಮೂವಿಂಗ್ ಅವರೇಜ್ ಮೇಲ್ಗಡೆ ಇದೆ. ಸೊ ನನಗೆ ಈ ಸ್ಟಾಕನ್ನು ಬೈ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ 70% ಎಸ್ ಅಂತ ಕೊಟ್ಟಿದೆ. ಸೇಲ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ಜನಗಳು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಇದನ್ನು. ಪ್ರತಿ ಮಂತು 50% EMI ಕಟ್ತಾ ಇದ್ದಾರೆ ಅಂತಂದರೆ ಈ ಕಂಪ್ನಿಗೆ ಅವ್ರು ದುಡ್ಡು ಕಟ್ಟಲೇಬೇಕು ಪ್ರತಿ ತಿಂಗಳು. ಸೊ ಹಾಗಾಗಿ ಈ ಕಂಪ್ನಿಗೆ ಲಾಭ ಬಂದೇ ಬರುತ್ತೆ. ಸೊ ನಾನು ಇದನ್ನೇನು ಮಾಡ್ತಾಯಿದ್ದೀನಿ, ಒಳ್ಳೆ ಪ್ರೈಸ್ ಬರಬೇಕು ಅಂತಂದರೆ ಸ್ವಲ್ಪನಾದ್ರು ಡಿಸ್ಕೌಂಟ್ ಆಗಬೇಕು. ಅಂದರೆ ಡಿಸ್ಕೌಂಟ್ ಆಗಬೇಕು ಅಂತಾರೆ ನಾನೇನು ನೋಡ್ತೀನಿ, ಇದರಲ್ಲಿ ಕಂಟಿನ್ಯೂಸ್ ಆಗಿ ಗ್ರೀನ್ ಆಗಿದೆಯಾ ಅಂತ ನೋಡ್ತೀನಿ. ಎಸ್, ಗ್ರೀನ್ ಆಗಿದೆ. ಒಂದು 4-5 ರೆಡ್ ಆಗಿರಬೇಕು ಅಂತಾರೆ ಸ್ವಲ್ಪ ಡಿಸ್ಕೌಂಟ್ ಆಗಿದೆ. ಸೊ ನಾವು ಯಾವಾಗಲೂ ಬೈ ಮಾಡೋಕ್ಕೆ ಹೋಗೋದು ಯಾವಾಗ, ಈಗ ಫಾರ್ ಎಕ್ಸಾಂಪಲ್ಲು ವುಡ್ಲ್ಯಾಂಡ್ ನಿಮ್ಮ ಒಂದು ಫೇವ್ರೆಟ್ ಬ್ರ್ಯಾಂಡ್ ಆಗಿರ್ಬೋದು. ಸೊ ಆ ವುಡ್ಲ್ಯಾಂಡು ನಮಗೆ ಯಾವಾಗ ಬೈ ಮಾಡೋಕ್ಕೆ ಅಟ್ರಾಕ್ಟಿವ್ ಆಗುತ್ತೆ ಅಂತಂದರೆ ಸ್ವಲ್ಪನಾದ್ರು ಡಿಸ್ಕೌಂಟ್ ಕೊಟ್ಟಾಗ. ಸೊ ಅದೇ ಥರ ಈ ಸ್ಟಾಕು ಸ್ವಲ್ಪನಾದ್ರು ಡಿಸ್ಕೌಂಟ್ ಕೊಟ್ಟಿದೆಯಾ ಅಂತ ನೋಡ್ತಾ ಇದ್ದೀವಿ. ಎಸ್, ಡಿಸ್ಕೌಂಟ್ ಕೂಡ ಕೊಟ್ಟಿದೆ. ಸೊ ಈಗ ನೋಡೋದಾದರೆ ಎಲ್ಲ ಸೆಕ್ಟರ್ಗಳಲ್ಲೂ ಎಲ್ಲ ಸ್ಟಾಕ್ಸ್ಗಳು ಡಿಸ್ಕೌಂಟ್ ಕೊಟ್ಟಿರೋದು ಒಂದು ಒಳ್ಳೆಯ ಅವಕಾಶ ಇದು. ಸೊ ಇದು ಡಿಸ್ಕೌಂಟ್ ಕೂಡ ಕೊಟ್ಟಿದೆ, ಮೂವಿಂಗ್ ಅವರೇಜಿಂದ ಮೇಲ್ಗಡೆ ಕೂಡ ಇದೆ. ಆಲ್ಮೋಸ್ಟ್ ನಮಗೆ 70 to 80% or 90% ತನಕ ಎಲ್ಲ ಪ್ಯಾರಾಮೀಟರ್ಸು ಮೀಟ್ ಆಯ್ತಿದ್ದು. ಸೊ ನಾವೇನು ಮಾಡ್ಬೋದು, ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಹತ್ರ 1 ಲಕ್ಷ ಇದೆ ಅಂತಂದರೆ ಒಂದು 6 to 7% ಈ ಸ್ಟಾಕಿಗೆ ಹಾಕ್ಬೋದು. 1 ಲಕ್ಷ ಇದೆ ಅಂತಂದರೆ 6 to 7%, ಅಪ್ರಾಕ್ಸಿಮೇಟ್ಲಿ 6 to 7,000. ಸೊ ಬಟ್ ಇದನ್ನು ಡೈವರ್ಸಿಫೈ ಮಾಡಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಬಿಕಾಸ್ ಯಾವುದೇ ಸ್ಟಾಕಲ್ಲಿ ನೀವು ಜಾಸ್ತಿ ಅಮೌಂಟನ್ನು ಹಾಕ್ತಾಯಿದ್ದೀರಿ ಅಂತಂದರೆ, ಒಟ್ಟಿಗೆ ಹಾಕ್ತಾಯಿದ್ದೀರಿ ಅಂತಂದರೆ, ಯು ಆರ್ ಬೆಟ್ಟಿಂಗ್ ಓನ್ಲಿ ಆನ್ ಒನ್ ಸ್ಟಾಕ್. ಯಾವುದೋ ಒಂದು ಸ್ಟಾಕ್ ಮೇಲೆ ಡಿಪೆಂಡ್ ಆಗಬೇಡಿ ಅಂತ. ಸೊ ಅಪ್ರಾಕ್ಸಿಮೇಟ್ಲಿ 6 to 7% ಹಾಕಿದ್ರೆ ಸಾಕು. ಓಕೆ. ಸೊ ನೆಕ್ಸ್ಟ್ ಇವಾಗ ಈ ಸ್ಟಾಕ್ ಈಸಿಯಾಗಿ ಹುಡ್ಕೋದ್ವಿ. ಸೊ ತುಂಬ ಈಸಿ ಆಯಿತು. ನೆಕ್ಸ್ಟ್ ಇವಾಗ ಬೇರೆ ಎಲ್ಲಿ ಖರ್ಚು ಮಾಡ್ತಾರೆ, ಈಗ 50% EMIಗೆ ಹೋಯ್ತು. ಆ EMI ಅಲ್ಲಿ ಅವ್ರು ಏನು ಮಾಡ್ತಾಯಿದ್ದಾರೆ, ಆಟೋಮೊಬೈಲ್ ತಗೋತಾರೆ. ಸೊ ಆಟೋಮೊಬೈಲ್ ಅಂತಂದರೆ ಕಾರು, ಇಲ್ಲ ಅಂತಂದರೆ ಗಾಡಿ ಏನೋ ಅಂತ ತಗೋತಾರೆ. ಸೊ ಇವಾಗ ನೀವು ನೋಡೋದಾದರೆ ಸರ್ ಸಿಂಪಲ್ ಕಾಮನ್ ಸೆನ್ಸ್ ಉಪಯೋಗಿಸ್ಬೋದು. ಸೊ ನೀವೇನು ಜಾಸ್ತಿ ನೋಡೋದು ಬೇಕಿಲ್ಲ. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವ ಬ್ರ್ಯಾಂಡ್ದು ಕಾರ್ಗಳು ನಿಮ್ಗೆ ಜಾಸ್ತಿ ಕಾಣುತ್ತೆ ಅಥವಾ ಯಾವ ಬ್ರ್ಯಾಂಡ್ದು ಬೈಕ್ಗಳು ನಿಮಗೆ ಜಾಸ್ತಿ ಕಾಣುತ್ತೆ, ಸೊ ಆ ಬ್ರ್ಯಾಂಡು ಲಾಭದಲ್ಲಿದೆ ಅಂತ ಅರ್ಥ. ಸೊ ಯಾಕೆಂದರೆ ತುಂಬ ಜನ ಅದನ್ನು ತಗೊಳ್ಳೋಕೆ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಇದು ಮೈಸೂರು ಆಗಿರೋದ್ರಿಂದ, ಸೊ ಮೈಸೂರಲ್ಲಿ ನೋಡಿ TVS ಫ್ಯಾಕ್ಟ್ರಿ ಇದೆ. ಸೊ TVS ಫ್ಯಾಕ್ಟ್ರಿ ಏನು ಮಾಡುತ್ತೆ, ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆಲ್ ಓವರ್ ಇಂಡಿಯಾಗೆ TVS ಫ್ಯಾಕ್ಟ್ರಿಗೋಸ್ಕರನೇ ಒಂದು ರೈಲ್ವೆ ಸ್ಟೇಷನ್ ಕೂಡ ಮಾಡಿದ್ದಾರೆ. ಸೊ ಬಿಕಾಸ್ ಆಲ್ ಓವರ್ ಇಂಡಿಯಾಗೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಎಲ್ಲ ಕಡೆಗೂ ಸಪ್ಲೈ ಆಗುತ್ತೆ. ಸೊ ಈ ಕಂಪ್ನಿ ನೋಡೋದಾದರೆ ಈಗ ಆಟೋಮೊಬೈಲ್ ಸೆಕ್ಟರಲ್ಲಿ ನಾನೇನು ಮಾಡ್ತಿದ್ದೀನಿ, ಆ ಸೆಕ್ಟರ್ ಅಂತಲೇ ನನಗೆ ಫಾರ್ ಎಕ್ಸಾಂಪಲ್ ಈಗ TVS ಅಂತ ತಗೋತಾ ಇದ್ದೀನಿ, TVS ಮೋಟರ್ಸ್. ಸೊ TVS ಮೋಟರ್ಸ್ ತೊಗೊಂಡಾಗ ನಾನು ಇದಕ್ಕೆ ಕಾಂಪಿಟೇಟರ್ಸ್ ಯಾರ್ಯಾರು ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಅಪ್ರಾಕ್ಸಿಮೇಟ್ಲಿ ಇದು ನಮಗೆ 3ನೇ ಜಾಗದಲ್ಲಿ ಬರ್ತಾ ಇದೆ. ಸೊ ಇದ್ರದ್ದು ನಾನು ನೋಡೋದಾದರೆ ಸೇಲ್ಸ್ ಗ್ರೋತ್ ಕೂಡ 21% ಇದೆ. ಸೇಲ್ಸ್ ಗ್ರೋತು 5 years 18% ಇದೆ. ಸೇಲ್ಸ್ ಗ್ರೋತ್ ಇದೆ ಅಂತಂದರೆ ನೆಕ್ಸ್ಟ್ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ ಪ್ರಾಫಿಟ್ ಗ್ರೋತ್ ನೋಡ್ತಾ ಇದ್ದೀನಿ. 40% ಇದೆ, 27% ಇದೆ. ಸೊ ಸೇಲ್ಸ್ ಗ್ರೋತ್ ಕೂಡ ಇದೆ, ಪ್ರಾಫಿಟ್ ಗ್ರೋತ್ ಕೂಡ ಇದೆ. ಸೊ ಇವೆರಡು ನನಗೆ ಅಂತಂದರೆ ನಾನು ಏನು ಮಾಡ್ತಾಯಿದ್ದೀನಿ, ಕಂಪ್ನಿದು ಹಾರ್ಟ್ನೇ ಚೆಕ್ ಮಾಡ್ತಾಯಿದ್ದೀನಿ.
ಸೊ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಈಸ್ ಅ ಕಂಪ್ನಿ ಹಾರ್ಟ್. ಸೊ ಇವೆರಡು ಚೆನ್ನಾಗಿದೆ ಅಂದ ತಕ್ಷಣ ಇಮಿಡಿಯೇಟಾಗಿ ನಾನು ಮಾರ್ಕೆಟ್ ಕ್ಯಾಪ್ 3 years ಬ್ಯಾಕ್ ಎಷ್ಟು ಅಂತ ನೋಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 29,000 crores ಇವತ್ತು 1.8 lakh crores ಆಗಿದೆ, ವಿಚ್ ಈಸ್ ಮೋರ್ ದೆನ್ 3 times. ಸೊ ನಮಗೆ ಬೇಕಾಗಿರೋದು ಮಿನಿಮಮ್ 3 times ಗ್ರೋತ್ ಆಗಿರಬೇಕು. ಸೊ ಇದು ಎಲ್ಲ ಪ್ಯಾರಾಮೀಟರ್ಸ್ಗಳು ಮೀಟ್ ಆಗ್ತಾ ಇದೆ. ಸೊ ನಾನಿವಾಗ ಆಟೋಮೊಬೈಲ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಯಾಕೆಂದರೆ ಆಟೋಮೊಬೈಲ್ ಸೆಕ್ಟರ್ ಇಂಡಿಯಾದಲ್ಲಿ ಈಗ ಬೇಸಿಕ್ ನೀಡ್ಸ್ ಆಗಿದೆ. ಎಸ್. ಸೊ ಬಟ್ ಇದು ಯಾವುದು ರೆಕಮೆಂಡೇಶನ್ ಅಲ್ಲ ಅಂತ ಹೇಳ್ಬೇಕಾ ನಾವು? ಎಸ್ ಸರ್, ಇದು ಯಾವುದು ಸರ್, ಇದು ಒಂದು ಮೆಥಡ್, ಅವರಿಗೆ ಒಂದು ಮೆಥಡಾಲಜಿ ಸರ್. ಈ ಮೆಥಡಲ್ಲಿ ಅವರು ಅನಲೈಸ್ ಮಾಡ್ಬೋದು ಅಷ್ಟೇ. ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಒಬ್ಬ ಕಾಮನ್ ಮ್ಯಾನ್ಗೆ ನಮ್ಮ ಥರ, ಸೊ ಒಂದು ಸ್ಟಾಕನ್ನು ತೊಗೋಬೇಕು ಅಂದರೆ ಒಂದು ಅನಾಲಿಸಿಸ್ ಮಾಡಬೇಕಲ್ವಾ, ಅದನ್ನು ಮಾಡೋದು ಹೇಗೆ ಅಂತ ಅನ್ನೋದನ್ನು ಆದರ್ಶ್ ಅವರು ಈ ಮೂಲಕ ಹೇಳ್ಕೊಡ್ತಾ ಇದ್ದಾರೆ. ಈ ಎಲ್ಲ ವೆಬ್ಸೈಟ್ಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸ್ಕ್ರೀನರ್ ಇರ್ಬೋದು ಆ ಥರದ್ದು, ಅದನ್ನು ನೀವು ಹೋಗಿ ಅಲ್ಲಿ ಚೆಕ್ ಕೂಡ ಮಾಡ್ಬೋದು. ಸೊ ಜಸ್ಟ್ TVS ಸೇಮ್ ಇದೇ ಕಂಪ್ನಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ಮೂವಿಂಗ್ ಅವರೇಜ್ ಮೇಲ್ಗಡೆ ಇದೆ, 20 month ಮೂವಿಂಗ್ ಅವರೇಜ್ ಏನಿದೆ ಅದ್ರ ಮೇಲ್ಗಡೆ ಇದೆ, ಪ್ಲಸ್ 2 ರೆಡ್ ಕ್ಯಾಂಡಲ್ ಕೂಡ ಆಗಿದೆ, ವಿಚ್ ಈಸ್ ಸ್ಟಾಕು ಲಾಂಗ್ ಟರ್ಮಲ್ಲಿ ಒಳ್ಳೆ ಟ್ರೆಂಡಲ್ಲೂ ಇದೆ, ಪ್ಲಸ್ ಡಿಸ್ಕೌಂಟು ಕೂಡ ಕೊಟ್ಟಿದೆ. ಸೊ ಸ್ಟಾಕ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಟ್ರೆಂಡಲ್ಲಿದೆ, ಸೊ ಡಿಸ್ಕೌಂಟ್ ಕೂಡ ಕೊಟ್ಟಿದೆ, ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಈ ಸ್ಟಾಕು ಚೆನ್ನಾಗಿದೆ. ಸೊ ಇದೇ ಕಂಪ್ಯಾರಿಟಿವ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ, ಈಗ ಆಟೋಮೊಬೈಲ್ ಅಂತಂದರೆ ಬರೀ 2 wheeler ಮಾತ್ರ ಸಾಕಾಗಲ್ಲ, 4 wheeler ಕೂಡ ಬೇಕಾಗತ್ತೆ. ಸೊ 4 wheeler ಅಂದರೆ ನೋಡೋದಾದರೆ ಇತ್ತೀಚೆಗೆ ಸೇಲ್ಸ್ ತುಂಬ, ನಾನೇನು ಮಾಡ್ತಾ ಇದ್ದೀನಿ, ಸೇಲ್ಸ್ ತುಂಬ ಹೈಯೆಸ್ಟ್ ಗ್ರೋತ್ ಇರೋದು ಯಾವುದು ಅಂತ ನೋಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ M&M, ಮಹೇಂದ್ರ ಸೇಲ್ಸ್ ತುಂಬ ಚೆನ್ನಾಗಿದೆ ಇವಾಗ. ಸೊ ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲ ನೀವೇ ನೋಡೋದಾದರೆ, ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ದಿವಸದ ಕೆಳಗೆ ನೋಡೋದಾದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಟಾಟಾ ನೆಕ್ಸಾನ್ ತುಂಬ ಸೇಲ್ಸ್ ಆಗ್ತಾ ಇದೆ, ಪ್ಲಸ್ ಪಂಚ್ ಕೂಡ ತುಂಬ ಸೇಲ್ಸ್ ಆಗ್ತಾ ಇದೆ. ಬಟ್ ಇವೆರಡು ಬರೋದಕ್ಕೂ ಮುಂಚೆ ಈ ಮಹೇಂದ್ರ ಕಾರ್ಗಳು ತುಂಬ, ಅಂದರೆ ಈ ಸೆಗ್ಮೆಂಟಲ್ಲಿ ತುಂಬ ಜಾಸ್ತಿ ಸೇಲ್ಸ್ ಆಗಿದೆ. ಸೊ ಈ ಸೇಲ್ಸ್ ನೋಡೋದಾದರೆ, ಸೊ ಇದರಲ್ಲೂ ನೋಡಿ ನಮಗೆ ಅಪ್ರಾಕ್ಸಿಮೇಟ್ಲಿ ಇದು 2nd ಪ್ಲೇಸಲ್ಲಿದೆ. ಸೊ ಮಾರುತಿ ಇಂಡಿಯಾಸ್ ಫೇವ್ರೆಟ್, ಯಾಕೆ ಅಂತಂದರೆ ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್. ಸೊ ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್ ಪ್ಲಸ್ ಮಾರುತಿ ಅಂತಂದರೆ ತುಂಬ ಹಳೇದು ಸೆಂಟಿಮೆಂಟ್, ಜನಗಳ ಸೆಂಟಿಮೆಂಟಿಂದನೇ ಈಗ ಎಷ್ಟೋ ಜನ ನನಗೆ ಕಾರ್ ಅಂದರೆ ಮಾರುತಿ ಅಂತಾರೆ. ಹೌದು. ಸೊ ಅದ್ರ ಜೊತೆಗೆ M&M ಇಲ್ಲಿ ಏನಾಗಿದೆ, ಪ್ರಾಫಿಟ್ ನೋಡೋದಾದರೆ 100% ಇದೆ. ಸೊ 5 yearsಲ್ಲಿ ಪ್ರಾಫಿಟ್ ನೋಡೋದಾದರೆ 100% ಇದೆ. ಸೇಲ್ಸು ಕೂಡ ತುಂಬ ಚೆನ್ನಾಗಿದೆ, ಅಬೌಟ್ 20% ಇದೆ. ಸೊ ಸೇಲ್ಸ್ ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿದೆ. 2 ಪ್ಯಾರಾಮೀಟರ್ ಇಟ್ಕೊಂಡು ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ, ಮಾರ್ಕೆಟ್ ಕ್ಯಾಪು ನಾನು ಏನು ಹೇಳಿದೆ 3 years ಬ್ಯಾಕ್ ಎಷ್ಟಿತ್ತು, ಇವಾಗ ಎಷ್ಟಿದೆ, ನಾನು ಬೇರೆ ಜಾಸ್ತಿ ನೋಡ್ತಾನೆ ಇಲ್ಲ ಅಂತಾರೆ. ತುಂಬ ಸಿಂಪ್ಲಿಫೈಡ್ ಆಗಿ 3 times ರೈಸ್ ಆಗಿರಬೇಕು. 3 years ಬ್ಯಾಕು 1 ಲಕ್ಷ ಕೋಟಿ ಇದ್ದಿದ್ದು ಇವತ್ತು 4 ಲಕ್ಷ ಕೋಟಿ ಇದೆ. ಸೊ ನನಗೆ 3 ಲಕ್ಷ ಕೋಟಿ ಇದ್ರೂ ಸಾಕು, ಇದು ಅದಕ್ಕಿಂತ ಜಾಸ್ತಿ ಇದೆ. ಸೊ ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಈ ಸ್ಟಾಕ್ನ ಈ ಸೆಕ್ಟರಲ್ಲಿ. ಸೊ ನಾನು ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಡೈವರ್ಸಿಫಿಕೇಷನ್ ಅಂತಾರೆ, ಈಗ ಒಬ್ಬ ವ್ಯಕ್ತಿ ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದಾನೆ, ಫಸ್ಟು EMI ಖರ್ಚು ಮಾಡ್ತಾನೆ. ಸೊ EMI ತಗೊಳ್ಳೋದು ಏನಕ್ಕೆ ತೊಗೊಂಡಿದ್ದಾನೆ, ಫಾರ್ ಎಕ್ಸಾಂಪಲ್ ಅದು EMI ಬ್ಯಾಂಕಿಂಗ್ ಇಂಡಸ್ಟ್ರಿ ಆ್ಯಂಡ್ ಫೈನಾನ್ಸ್ ಇಂಡಸ್ಟ್ರಿ. ನೆಕ್ಸ್ಟು ಆಟೋಮೊಬೈಲ್, ಅವ್ನು EMI ತಗೊಳ್ಳೋದು ಏನಕ್ಕೆ, ಆಟೋಮೊಬೈಲ್ ಇಂಡಸ್ಟ್ರಿ, ಇಲ್ಲ ಮೊಬೈಲು ಫೋನು ಏನಕ್ಕೋ ತೊಗೊತಾನೆ. ಸೊ ಅದರಲ್ಲಿ ನಾನು ಸೆಕ್ಟರ್ ವೈಸು ಡಿಗ್ ಮಾಡಿ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಬೆಳಗ್ಗೆ ಎದ್ದ ತಕ್ಷಣ ಅವನು ಏನು ಮಾಡ್ತಾನೆ, ಅವನಿಗೆ FMCG ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಸ್ನಾನ ಮಾಡೋಕ್ಕಾಗಲಿ, ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿ, ಏನಕ್ಕೆ ಆಗಲಿ ಅವನಿಗೆ FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ಸೊ ಈ ಸೆಕ್ಟರಲ್ಲಿ ನಾನು ಟಾಪ್ ಸ್ಟಾಕ್ ಯಾವುದಿದೆ ಅಂತ ನೋಡ್ತೀನಿ. ಸರ್ ಇದು ತುಂಬ ಈಸಿ, FMCGಲಿ ಟಾಪ್ ಸ್ಟಾಕ್ ಯಾವುದಿದೆ ಅಂತ ಗೂಗಲಲ್ಲಿ ಕೊಟ್ಟರು ನಿಮಗೆ ಹೇಳ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಲಿಸ್ಟ್ ಆಫ್ ಸ್ಟಾಕ್ಸ್ ಇನ್ FMCG ಅಂತ ಕೊಟ್ಟರೆ ಅದು ಈಸಿಯಾಗಿ ಹೇಳುತ್ತೆ. ಆ ಸೆಕ್ಟರಲ್ಲಿ ಈ 3 ಪ್ಯಾರಾಮೀಟರ್ಸ್ಗಳನ್ನ ನೀವು ಚೆಕ್ ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ FMCG ಆದಮೇಲೆ ನೆಕ್ಸ್ಟ್ ಅವನೇನು ಮಾಡ್ತಾನೆ, ಸೊ ಆಫೀಸ್ಗೆ ಹೋಗ್ತಾನೆ. ಸೊ ಆಫೀಸ್ಗೆ ಹೋಗ್ಬೇಕಾದ್ರೆ ಅವನೇನು ಯೂಸ್ ಮಾಡ್ತಾನೆ, ಎಗೇನ್ ಮ್ಯಾಕ್ಸಿಮಮ್ ಜನ ಆಟೋಮೊಬೈಲಲ್ಲಿ ಇದ್ರೂ ಅವ್ರು ಮೆಟ್ರೋ ಯೂಸ್ ಮಾಡ್ತಾರೆ. ಸೊ ಮೆಟ್ರೋ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಅವರು ಅವರ ಪರ್ಸ್ನಲ್ ವೆಹಿಕಲಲ್ಲಿ ಹೋದರೆ 1 hour ಆಗ್ಬೋದು, ಅಂಥ ಜಾಗದಲ್ಲಿ 15 minutesಲ್ಲಿ ಹೋಗ್ತಾರೆ. ಸೊ ಮೆಟ್ರೋ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ತುಂಬ ಡಿಮ್ಯಾಂಡ್ ಇದೆ. ಸೊ ಆ ಮೆಟ್ರೋ ಜಸ್ಟ್ ಅಂದರೆ ಮಾರ್ಕೆಟಲ್ಲಿ ಅವರು ಈಗ ಮೆಟ್ರೋ ಮ್ಯಾನುಫ್ಯಾಕ್ಚರ್ ಟೈಟಾಗರ್ ಅಂತ ಒಂದು ಕಂಪ್ನಿ ಇದೆ. ಸೊ BEML ನೋಡೋದಾದರೆ ಅವರು ಮೆಟ್ರೋ ಕೋಚಸ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಸೊ ಈ ಥರ ನೆಕ್ಸ್ಟ್ ಅವ್ರು ಆಫೀಸ್ಗೆ ಹೋಗಿ ಕೂತ್ಕೋತಾರೆ. ಸೊ ಆಫೀಸ್ಗೆ ಹೋಗಿ ಕೂತಾದ್ಮೇಲೆ ನೆಕ್ಸ್ಟು ಬೇರೆ ಏನು ಖರ್ಚು ಮಾಡ್ತಾರೆ, ಈಗ ಆಫೀಸ್ಗೆ ಅವ್ರಿಗೆ ಹಾಕೊಳ್ಳೋಕೆ ಒಳ್ಳೆ ಬಟ್ಟೆ ಬೇಕೇ ಬೇಕು. ಸೊ ಬಟ್ಟೆ ಬೇಕೇ ಬೇಕು, ಆಫೀಸ್ಗೆ ಹೋಗಬೇಕು ಅಂತಂದರೆ ಒಳ್ಳೆ ಬಟ್ಟೆ ಹಾಕಲೇಬೇಕು. ಸೊ ಹಾಗಾಗಿ ಈಗ ನಾನು ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಯಾವ್ದಿದೆ ಅಂತ ನೋಡ್ತೀನಿ. ಅಂದರೆ
ಬಟ್ಟೆಗಳಲ್ಲಿ ಈಗ ಬೈ ಮಾಡಬೇಕು ಅಂತಂದರೆ ತುಂಬ ಜನ ಈಗ ಹೋಗ್ತಾ ಇರೋದು ಝುಡಿಯೋ. ಇವರು ಏನು ಮಾಡಿದ್ದಾರೆ ಅಂತಾರೆ, ಈಸ್ ಅ ಟಾಟಾ ಬ್ರ್ಯಾಂಡ್. ಝುಡಿಯೋ ಮತ್ತು ವೆಸ್ಟ್ ಸೈಡು ಈಸ್ ಅ ಟಾಟಾ ಬ್ರ್ಯಾಂಡ್. ಸೊ ಇವರು ಹೇಗೆ ಸ್ಟ್ರಾಟಜಿಕಲಿ ಎಲ್ಲ ಥರದ ಕ್ಲಾಸ್ ಆಫ್ ಪೀಪಲ್ಗೂ ಸರ್ವ್ ಮಾಡ್ತಾರೆ. ನಿಮ್ಮ ಹತ್ರ ಜಾಸ್ತಿ ಬಡ್ಜೆಟ್ ಇದ್ದರೆ ವೆಸ್ಟ್ ಸೈಡ್ಗೆ ಹೋಗ್ತಾರೆ, ಕಮ್ಮಿ ಬಡ್ಜೆಟ್ ಇದ್ದರೆ ಝುಡಿಯೋಗೆ ಹೋಗ್ತಾರೆ. ಸೊ ಹಾಗಾಗಿ ಇವರು ಮಾರ್ಕೆಟ್ ಲೀಡರ್ಸ್ ಆಗಿರೋದ್ರಿಂದ ಈ ಕಂಪ್ನಿ ಕೂಡ ಆಲ್ಮೋಸ್ಟ್ ನಾನೇನು ನೋಡ್ತಿದ್ದೀನಿ, ಟ್ರೆಂಟ್ ಅನ್ನೋದು ಕಂಪ್ನಿ ನೇಮ್. ಸೊ ಟ್ರೆಂಟ್. ಸೊ ಈ ಕಂಪ್ನಿ ನಾನು ಬೇರೆ ಏನೂ ನೋಡೋಲ್ಲ, ಲಾಸ್ಟ್ 3 years ಗ್ರೋತ್ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಲಾಸ್ಟ್ 3 years 45,000 crores ಇದ್ದಿದ್ದು ಇವತ್ತು ಬಂದು 141 ಅಂತಂದರೆ ಅಪ್ರಾಕ್ಸಿಮೇಟ್ಲಿ 3 times ಇದೆ. ಸೊ ನಮ್ಮ ಬೇಸಿಕ್ ಪ್ಯಾರಾಮೀಟರ್ ಇದು, ನಾನು ಬೇರೆ ಏನೂ ಚೆಕ್ ಮಾಡ್ತಾ ಇಲ್ಲ. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಮುಂಚೆ ಚೆಕ್ ಮಾಡ್ತಾ ಇರೋದೇನಪ್ಪ ಅಂತಂದರೆ ಈ ಕಂಪ್ನಿ ಓಡ್ತಾ ಇದೆಯಾ ಈಗ. ಎಸ್ ಅಷ್ಟೇ. ಸೊ ಓಡ್ತಾ ಇದೆ ಅಂತಾರೆ, ಈ ಕಂಪ್ನಿಗೆ ನಾನು ಬೇರೆ ಇಲ್ಲ ನೆಕ್ಸ್ಟ್ ಹೇಗೆ ಹೇಳ್ಕೊಟ್ಟು ಟೆಕ್ನಿಕಲಾಗಿ ನೋಡ್ಬೋದು, ಫಂಡಮೆಂಟಲಾಗಿ ನೋಡ್ಬೋದು. ಸೊ ನೆಕ್ಸ್ಟು ಆ ಬಟ್ಟೆ ಇದರಲ್ಲೇ ಅವ್ರ ಕಾಂಪಿಟೇಟರ್ಸ್ ಯಾರ್ಯಾರು ಇದ್ದಾರೆ, ಆದಿತ್ಯ ಬಿರ್ಲಾ ಫ್ಯಾಷನ್ಸು, ತುಂಬ ಕಾಂಪಿಟೇಟರ್ಸ್ ಎಲ್ಲ ಇರ್ತಾರೆ. ಬಟ್ ನನಗೇನಪ್ಪ ಅಂತಂದರೆ ಸಿಂಪ್ಲಿಫೈಡ್ ಆಗಿ ಇಟ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಒಬ್ಬ ಕಾಮನ್ ಮ್ಯಾನು. ನಾನು ಡೈಲಿ ನೀಡ್ಸಲ್ಲಿ ನಾನು ಏನು ಯೂಸ್ ಮಾಡ್ತಾ ಇದ್ದೀನೋ ಆ ಒಂದು ಪ್ರಾಡಕ್ಟ್ಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಆಫೀಸ್ಗೆ ಹೋಗ್ತೀನಿ. ಸೊ ಆಫೀಸ್ಗೆ ಹೋದಾದಮೇಲೆ ಅಲ್ಲಿ ಏನು ನೋಡ್ತೀನಿ, ನಾನು ಕಂಪ್ಯೂಟರ್ ನೋಡ್ತೀನಿ, ಸ್ಕ್ರೀನ್ಸ್ಗಳು ನೋಡ್ತೀನಿ, ವೈರ್ಗಳು ನೋಡ್ತೀನಿ. ಸೊ ಈ ಎಲ್ಲ ಇದನ್ನು ನೋಡಿದ್ರೂ ನಮಗೆ ಇದು ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ. ಸೊ ಎಲೆಕ್ಟ್ರಾನಿಕ್ಸ್ ನಮ್ಮ ಇಂಡಿಯಾದಲ್ಲಿ ಬೇಕೇ ಬೇಕು. ಸೊ ಆ ಒಂದು ಎಲೆಕ್ಟ್ರಾನಿಕ್ ಸೆಕ್ಟರಲ್ಲಿ ಯಾವುದಿದೆ ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಾದಮೇಲೆ ಮೇಜರ್ಲಿ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಈಗ ಸ್ಟ್ರೆಸ್ ಗೊತ್ತೇ ಇದೆ ನಿಮಗೆ. ಸೊ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತಂದರೆ ಅವರು IT ಸೆಕ್ಟರಲ್ಲೋ ಯಾವುದೋ ಸೆಕ್ಟರಲ್ಲೋ ಇದ್ದಾರೆ ಅಂತಂದರೆ ಅವ್ರಿಗೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಆ ಸ್ಟ್ರೆಸ್ಸನ್ನು ಅವ್ರು ಏನು ಮಾಡ್ತಾಯಿದ್ದಾರೆ, ಈಗ ಹೆಲ್ತ್ ಕೇರ್ ಬೇಕೇ ಬೇಕು. ಸೊ ಈಗ ಸ್ಟ್ರೆಸ್ಸಿಗೆ ಹೆಲ್ತ್ ಕೇರ್ ಬೇಕೇ ಬೇಕು ಅನ್ನೋದಕ್ಕೆ ಅವ್ರೇನು ಮಾಡ್ತಾಯಿದ್ದಾರೆ, ಹಾಸ್ಪಿಟಲ್ಸ್. ಸೊ ಹಾಸ್ಪಿಟಲ್ಸ್ ಆ್ಯಂಡ್ ಫಾರ್ಮಸ್ಯೂಟಿಕಲ್ ಸ್ಟಾಕ್ಸ್. ಸೊ ಅಂತಂದರೆ ಈಗ ಅವ್ರಿಗೆ ಈಗ ನೋಡಿ ತುಂಬ ಜನಕ್ಕೆ ಸ್ಟ್ರೆಸ್ಸಿಂದ ಡಯಾಬಿಟೀಸ್ ಬರ್ತಾಯಿದೆ, BP ಬರ್ತಾಯಿದೆ. ಸೊ ಇದೆಲ್ಲ ಏನಾಗುತ್ತೆ, ಝೈಡಸ್ ಲೈಫು ಈ ಕಂಪ್ನಿಗಳೆಲ್ಲ ಏನು ಮಾಡ್ತಾಯಿದ್ದಾರೆ, ಸೊ ಇವ್ರಿಗೆ ಒಂದು ಹೆಲ್ತ್ಗೆ ನೋಡ್ಕೋಬೇಕಲ್ಲ ಅಂತಂದರೆ ಫರ್ದರ್ ಇವಾಗ ಹೆಲ್ತ್ ಏನೇ ಆದ್ರೂ ಮುಂದ್ಗಡೆ ಕಾಸ್ಟ್ಲಿ ಆಗುತ್ತೆ ಅಂತ ಏನು ಮಾಡ್ತಾಯಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡ್ತಾಯಿದ್ದಾರೆ. ಸೊ ಅದನ್ನು ಹೆಲ್ತ್ ಇನ್ಶೂರೆನ್ಸ್ ಎಲ್ಲಿ ಬೈ ಮಾಡ್ತಾರೆ, ಪಾಲಿಸಿ ಬಜಾರಲ್ಲಿ ಬೈ ಮಾಡ್ತಾರೆ. PB ಫಿನ್ಟೆಕ್. ಆ PB ಫಿನ್ಟೆಕ್ ಅನ್ನೋ ಕಂಪ್ನಿ ತುಂಬ ಲಾಭ ಮಾಡ್ತಾಯಿದೆ, ಅಂದರೆ ಸೇಲ್ಸ್ ಸಿಕ್ಕಾಪಟ್ಟೆ ಗ್ರೋತ್ ಇದೆ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಜಸ್ಟ್ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು. ಸೊ ಈ ಇನ್ಶೂರೆನ್ಸ್ಗಳನ್ನ ಸೆಲ್ ಮಾಡ್ತಾಯಿದ್ದಾರೆ. ಸೊ PB ಫಿನ್ಟೆಕ್ ಸೇಲ್ಸ್ ಗ್ರೋತ್ ನೋಡೋದಾದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಮೋರ್ ದೆನ್ 51% ಇದೆ. ಇದು 45% ಇದೆ. ಸೊ ಸೇಲ್ಸ್ ಗ್ರೋತ್ ತುಂಬ ಚೆನ್ನಾಗಿರೋದ್ರಿಂದ ಸೊ ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಈಗ ಬೆಂಗಳೂರಲ್ಲಿ ಪ್ರಾಪರ್ಟಿ ರೇಟ್ ಕೂಡ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ಗೆ ಡಿಮ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ, ಜಾಸ್ತಿ ಇದೆ. ಇನ್ನೊಂದು ನಿಮಗೆ ಒಂದು ಲಾಜಿಕ್ ಅರ್ಥ ಮಾಡೋದಾದರೆ ಈ ಟರ್ಮ್ ಇನ್ಶೂರೆನ್ಸ್ ಯಾಕೆ ಡಿಮ್ಯಾಂಡ್ ಬಂದಿದೆ ಸರ್, 20 years ಬ್ಯಾಕು ನಾರ್ಮಲಿ ಸ್ಯಾಲ್ರಿ ಅಂದರೆ 5,000 ಇತ್ತು. 5,000 ಇರ್ಬೇಕಾದ್ರೆ ಪ್ರಾಪರ್ಟಿ ವ್ಯಾಲ್ಯೂ, ಸರ್ ಇದು ಮೈಸೂರಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನು ಮೈಸೂರವನಾಗಿರೋದ್ರಿಂದ ಮೈಸೂರು ಬಗ್ಗೆ ಗೊತ್ತಿದೆ. ಪ್ರಾಪರ್ಟಿ ವ್ಯಾಲ್ಯೂ 50,000 ಇತ್ತು ಸರ್. 50,000 ಅಂತಂದರೆ ವಿಚ್ ಈಸ್ 1 ವರ್ಷದ ಅರ್ನಿಂಗ್ಸ್ ಅದು. ಅದೇ ಇವಾಗ ಬರೋದಾದರೆ ಅಂದರೆ 50,000 ರೂಪಾಯಿಗೆ ಒಂದು ಸೈಟ್ ಸಿಗೋದಾ ನಿಮಗೆ? 50,000 ರೂಪಾಯಿಗೆ ಒಂದು ಸೈಟ್ ಸಿಗುತ್ತೆ 20 years ಬ್ಯಾಕು. ಅದೇ ಇವಾಗ 50,000 ಅರ್ನಿಂಗ್ಸ್ ಇದ್ದರೆ ಸೈಟ್ ವ್ಯಾಲ್ಯೂ ಬಂದು 50 ಲಕ್ಷ ಆಗಿದೆ. ಮುಂಚೆ ಏನು ಮಾಡ್ತಾಯಿದ್ವಿ ನಾವು, 1 year ಏನು ದುಡಿತಾ ಇದ್ದೀವೋ ಆ ಸೇವಿಂಗ್ಸಲ್ಲಿ ನಾವು ಪ್ರಾಪರ್ಟಿ ಬೈ ಮಾಡ್ಬೋದಾಗಿತ್ತು. ಬಟ್ ಇವಾಗ ಏನಾಗಿದೆ, ಅದೇ ಅರ್ನಿಂಗ್ಸ್ನ ನಾವು 10 years ಮಾಡಬೇಕಾಗಿತ್ತು. ಸೊ ನನಗೇನು ಅನಿಸುತ್ತೆ, ಸೊ ವಿಚ್ ಈಸ್ ವೆರಿ ಡಿಫಿಕಲ್ಟ್ ಟು ಇನ್ವೆಸ್ಟ್ ಇನ್ ರಿಯಲ್ ಎಸ್ಟೇಟ್. ಯಾಕೆ ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿ ಪ್ರಾಪರ್ಟಿ ಮಾಡೋಕ್ಕಾಗ್ತಾ ಇಲ್ಲ, ಆ ರೀಸನಿಂದ ಏನು ಮಾಡ್ತಾ ಇದ್ದಾರೆ, ಟರ್ಮ್ ಇನ್ಶೂರೆನ್ಸ್ ಕಡೆ ಹೋಗ್ತಾ ಇದ್ದಾರೆ. ಸೊ ಎಷ್ಟು ಅಫೋರ್ಡಬಿಲಿಟಿ ಸಿಗ್ತಾ ಇಲ್ಲ. ಸೊ ಏಕೆ ಅಂತಂದರೆ ಮುಂಚೆ ನಿಮ್ಮ ಸ್ಯಾಲ್ರಿ ರೈಸ್ ಆಗಿರ್ಬೋದು, ಬಟ್ ಪ್ರಾಪರ್ಟಿ ವ್ಯಾಲ್ಯೂ ತುಂಬ ರೈಸ್ ಆಗ್ಬಿಟ್ಟಿದೆ. ನಮ್ಮ ಹಳೆ ಟೈಮಲ್ಲಿ ನೀವು 20-30 years ಬ್ಯಾಕು ನಮ್ಮ ಹಳಬರು ಕೇಳ್ತಾ ಇದ್ದೆ, ಹೇಗೆ ಸೈಟ್ ಬೈ ಮಾಡ್ತಾ ಇದ್ದೀರಿ ಅಂತ. ಅವ್ರು ಏನು ಮಾಡೋರು, ನಮ್ಮ ಹತ್ರ ಸ್ವಲ್ಪ ದುಡ್ಡಿತ್ತು, ಇನ್ನೊಂದು ಸ್ವಲ್ಪ ಇವ್ರ ಹತ್ರ ದುಡ್ಡು ಸೇರಿಸ್ಕೊಂಡು ನಾವು ಹೆಂಗೋ ಮಾಡಿ ಒಂದು ಸೈಟ್ ಬೈ ಮಾಡಿಬಿಟ್ರೆ ತುಂಬ ಈಸಿಯಾಗಿ ಹೇಳೋದು. ಎಷ್ಟೋ ಜನ ನಾನು ಕೇಳಿರೋರು ಹೇಳೋದೇ ಒಂದು ಏನಪ್ಪ ಅಂತಂದರೆ,
ನಾನು ಮನ್ಸು ಪಟ್ಟಿದ್ರೆ ಆವಾಗ ಎಷ್ಟು ಬೇಕೋ ಅಷ್ಟು ತುಂಬ ಸೈಟ್ ಮಾಡ್ಬೋದಾಗಿತ್ತು ಅಂತ. ಬಟ್ ಆವಾಗ ಅವರು ಆ ಯೋಚನೆ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಸೈಟ್ ಬೈ ಮಾಡೋಕ್ಕೆ ತುಂಬ ಇನ್ಫ್ಲೇಷನ್ ಆಗಿದೆ. ಹಾಗಾಗಿ ದಿಸ್ ಈಸ್ ದ ಬೆಸ್ಟ್ ವೇ ಅಂತಂದರೆ ನಿಮಗೆ ಪ್ರಾಪರ್ಟಿಲಿ ಏನು ಅಪ್ರಿಷಿಯೇಷನ್ ಸಿಗುತ್ತೋ ಅದು ಸ್ವಲ್ಪ ಸ್ಲೋ ಆಗುತ್ತೆ. ಈಗಿನ ರೇಟ್ಸ್ನ ನೋಡಿದ್ರೆ ಅಂದರೆ ತುಂಬ ಕಾಸ್ಟ್ಲಿ ಆಗಿದೆ. ಸೊ ಅದು ಗ್ರೋತ್ ಸ್ವಲ್ಪ ಸ್ಲೋ ಆಗ್ಬೋದು. ಬಟ್ ಸ್ಟಾಕ್ಸ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ಲು ಹೇಗೆ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಈಗ ನೋಡಿ ಇದು 50% ಸೇಲ್ಸ್ ಗ್ರೋತ್ ಆಗ್ತಾ ಇದೆ ಅಂತಂದರೆ 50% ಸೇಲ್ಸ್ ಗ್ರೋತ್ ಅಂತಂದರೆ ನಿಮಗೆ ಇಯರ್ ಆನ್ ಇಯರ್ 50% ಸೇಲ್ಸಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾ ಇದೆ ಪ್ರಾಪರ್ಟಿಗೆ ಅಂತಂದರೆ ಆ ಒಂದು ಕಂಪ್ನಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ. ಬಟ್ ಆದರೆ ಈ ವ್ಯಾಲ್ಯೂ ಕ್ರಿಯೇಷನ್ನು ಎಷ್ಟು ಫಾಸ್ಟಾಗಿ ಆಗುತ್ತೆ ಅನ್ನೋದು ಡಿಪೆಂಡ್ ಆಗೋದು ಜನಗಳು ಹೇಗೆ ಬೈ ಮಾಡ್ತಾರೆ ಅನ್ನೋದು. ಆದರ್ಶ್ ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ, ಸುಮಾರು ವಿಚಾರಗಳನ್ನ ಹೇಳಿದರು. ಒಬ್ಬ ಕಾಮನ್ ಮ್ಯಾನ್ ಒಂದು ಸ್ಟಾಕನ್ನು ಫೈನಲೈಸ್ ಮಾಡಬೇಕು ಅಂತಂದರೆ ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡಿರಬೇಕು ಮತ್ತು ಆ ವಿಷಯಗಳನ್ನ ತಿಳ್ಕೊಳ್ಳೋದು ಹೇಗೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಅದು ಮಾಡೋದು ಹೇಗೆ ಅನ್ನೋದನ್ನು ತುಂಬ ನೀಟಾಗಿ ಪ್ರಾಕ್ಟಿಕಲ್ ವೇನಲ್ಲಿ ಅವ್ರು ಹೇಳಿದರು. ಮತ್ತು ಸ್ಟಾಕ್ಗಳನ್ನ ಚೂಸ್ ಮಾಡಬೇಕಾದ್ರೆ ಏನು ಕ್ರೈಟೀರಿಯಾ ಇರಬೇಕು ಒಬ್ಬ ಕಾಮನ್ ಮ್ಯಾನ್ಗೆ. ಈಗ ಏಕೆಂತಂದರೆ ಒಬ್ಬ ಕಾಮನ್ ಮ್ಯಾನ್ ಏನು ಯೂಸ್ ಮಾಡ್ತಾನೆ, ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಹೇಗೆ ಚೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದರು. ನಾನು ಆದರ್ಶ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಅದಕ್ಕಿಂತ ಮುಂಚೆ ಮೈಸೂರಿನ ಸುತ್ತಮುತ್ತ ಇದ್ದರೆ, ಮೈಸೂರಲ್ಲಿ ನೀವೇನಾದರೂ ಇದ್ದು ಸ್ಟಾಕ್ ಮಾರ್ಕೆಟನ್ನು ಕಲಿಬೇಕು ಅಂತ ಇದ್ದರೆ ದಯವಿಟ್ಟು ಆದರ್ಶ್ ಅವ್ರ ಮೂಲಕ ಕಲಿಬಹುದು. ಯಾಕಂದರೆ ಅವರು ಕಳೆದ 2 ವರ್ಷಗಳಿಂದ ಟಿಡಿ ಈ ಒಂದು ಸಂಸ್ಥೆಯ ಮೈಸೂರು ಬ್ರ್ಯಾಂಚ್ನ ಹೆಡ್ಡಾಗಿ ಕೆಲಸ ಮಾಡ್ತಾಯಿದ್ದಾರೆ. 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ಕಲ್ತಿದ್ದಾರೆ. ಈಗ ನೋಡಿ ಮಾರ್ಕೆಟ್ ಕೆಳಗಡೆ ಬಿದ್ದಿತ್ತು, ನಿಧಾನವಾಗಿ ಮೇಲಿರ್ತಾ ಇದೆ. ದಿಸ್ ಇಸ್ ರೈಟ್ ಟೈಮ್ ಟು ಲರ್ನ್ ಆ್ಯಂಡ್ ಇನ್ವೆಸ್ಟ್. ಓಕೆ, ವಿದೌಟ್ ಲರ್ನಿಂಗ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಆದರ್ಶ್, ತುಂಬ ಧನ್ಯವಾದ ನಿಮಗೆ, ನಮ್ಮ ಜೊತೆ ಮಾತಾಡಿದ್ರಿ. ಸೊ ಥ್ಯಾಂಕ್ ಯು ಸರ್. ಸೊ ಮೈಸೂರು ಜನರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಮೈಸೂರು ನಿಮಗೆ ಗೊತ್ತಿರೋ ಹಂಗೆ ಸ್ವಲ್ಪ ಮಹಾರಾಜರು ಥರ ಲಕ್ಸುರಿಯಾಗಿ ಆರಾಮಾಗಿರಬೇಕು ಅಂತಾರೆ. ಸೊ ನಾವು ಟಿ ಡಿಲಿ ಹೇಳೋದು ಒಂದೇ, ನಿದ್ದೆಯಲ್ಲೂ ಹಣ ಸಂಪಾದಿಸಿ. ಸೊ ಅವರು ರೈಟ್ ನಾಲೆಜ್ನ ಗೇನ್ ಮಾಡಿದ್ರು ಸರ್. ಮಾರ್ಕೆಟಲ್ಲಿ ಸುಮ್ಮನೆ ನಿದ್ದೆ ಮಾಡಿದ್ರು ಹಣ ಬರೋ ಅಂಥ ಜಾಗ ಇದು ಅಂತೆ. ಈ ನೀವೇ ನೋಡಿರಂಗೆ ಟ್ರಾಫಿಕ್ಕು, ಈ ಬಿಸಿಲು ಬೇರೆ ಜಾಸ್ತಿ ಆಗ್ತದೆ. ಇದರಲ್ಲೆಲ್ಲ ಈಚೆ ಹೋಗದೆ ಆರಾಮಾಗಿ ಅವರು ರಾಜರ ಥರ ಅರ್ನ್ ಮಾಡೋಕ್ಕೆ ಇರೋ ಅಂಥ ಒಳ್ಳೆ ಬಿಸ್ನೆಸ್ ಸರ್ ಇದು. ಸೊ ಇದು ಮೈಸೂರವ್ರು ಅರ್ಥ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ದುಡಿಬೋದು ಅನ್ನೋದನ್ನೊಂದು ಅರ್ಥ ಮಾಡಿಕೊಂಡು ಬಂದರೆ ಈಸಿಯಾಗಿ ಅವರು ನಮ್ಮ K09 RTO ಪಕ್ಕನೇ ಅಂತಂದರೆ ಎಲ್ಲರಿಗೂ ರೀಚಬಿಲಿಟಿ ಇರಬೇಕು ಅಂಥೇಳಿ ಹಾರ್ಟ್ ಆಫ್ ದಿ ಸಿಟಿಲೇ ನಮ್ಮದು ಬ್ರಾಂಚ್ ಇದೆ. ಸೊ ಹಾರ್ಟ್ ಆಫ್ ದಿ ಸಿಟಿಲೇ ಬ್ರಾಂಚ್ ಇರೋದ್ರಿಂದ ಅದು ಅಲ್ಲದೆ ಇಲ್ಲಿ ನಿಮಗೆ ಬಂದು ಕೂತ್ಕೊಂಡಾಗ ಮೈಸೂರು ಕಮ್ಯುನಿಟಿ ಅಂದರೆ ಮೈಸೂರದು ಟ್ರೇಡರ್ಸ್ ಕಮ್ಯುನಿಟಿ ನಿಮಗೆ ಆ್ಯಕ್ಸೆಸ್ ಸಿಗುತ್ತೆ. ಸೊ ಈಗ ನೀವು ಒಬ್ಬರೇ ಎಲ್ಲೋ ಕೂತ್ಕೊಂಡು ಕಲಿಯೋದ್ರ ಬದಲಿ ಸೊ ಇಲ್ಲಿ ನಮ್ಮ ಬ್ರಾಂಚ್ಗೆ ಬಂದು ಕೂತ್ಕೊಂಡು ಕಲಿತ್ರೆ ನೀವು ತುಂಬ ಜನ ಜೊತೆ ಮಾತಾಡ್ತೀರಿ, ಐಡಿಯಾಸ್ಗಳು ಶೇರ್ ಆಗುತ್ತೆ. ಸೊ ಈ ವಿಚಾರದಲ್ಲಿ ಏನಾಗುತ್ತೆ, ನಿಮಗೆ ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಸೊ ಒಬ್ಬೊಬ್ಬರೇ ಮಾಡೋದಕ್ಕಿಂತ ಸ್ವಲ್ಪ ಕಲಿಯೋ ತನಕ ಏನು ಮಾಡಬೇಕು, ಈ ಒಂದು ಮೈಸೂರು ಟ್ರೇಡರ್ಸ್ ಕಮ್ಯುನಿಟಿ ಅಂತಂದರೆ ನಾವು ಕ್ರಿಯೇಟ್ ಮಾಡ್ತಾ ಇರೋದು ಟಿ ಡಿಯಿಂದ ಮೈಸೂರು ಟ್ರೇಡರ್ಸ್ ಕಮ್ಯುನಿಟಿ ಏನು ಕ್ರಿಯೇಟ್ ಮಾಡ್ತಾ ಇದ್ವಿ, ಅವ್ರ ಜೊತೆ ಸೇರ್ಕೊಂಡು ನೀವು ಲಾಭ ಮಾಡಿ ಅಂತ ಹೇಳ್ತೀವಿ. ಎಸ್, ತುಂಬ ಥ್ಯಾಂಕ್ಸ್ ಆದರ್ಶ್, ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ದ. ಸ್ನೇಹಿತರೆ, ಮೈಸೂರಿನವ್ರು ನೀವು ಆಗಿದ್ದರೆ ಮೈಸೂರು ಒಂದು ಬ್ರ್ಯಾಂಚ್ನ ಫೋನ್ ನಂಬರು, ಅಡ್ರೆಸ್ ಎಲ್ಲ ಕೆಳಗಡೆ ಕೊಟ್ಟಿರ್ತೀನಿ. ಆದರೆ ಟಿ ಡಿ ಅಕಾಡೆಮಿ ಕರ್ನಾಟಕದ 10 ಜಾಗಗಳಲ್ಲಿದೆ. ಬೆಂಗಳೂರಿನಲ್ಲಿ 5 ಜಾಗಗಳಲ್ಲಿದೆ ಮತ್ತು ಬೆಂಗಳೂರು ಹೊರತುಪಡಿಸಿ 5 ಜಾಗಗಳಲ್ಲಿದೆ. ಗುಲ್ಬರ್ಗ ಇರ್ಬೋದು, ಹುಬ್ಳಿ ಇರ್ಬೋದು, ಮಂಗಳೂರು ಇರ್ಬೋದು, ದಾವಣಗೆರೆ ಇರ್ಬೋದು ಅಥವಾ ಮೈಸೂರು ಇರ್ಬೋದು. ಈ ಎಲ್ಲದರ ಫೋನ್ ನಂಬರ್ ಮತ್ತು ಅಡ್ರೆಸ್ ಕೆಳಗಡೆ ಕೊಟ್ಟಿರ್ತೀವಿ. ಹೀಗಾಗಿ ನೀವು ಎಲ್ಲಿರ್ತೀರೋ ಅಲ್ಲಿ ಹೋಗಿ ನೀವು ಕಲ್ತ್ಕೊಳ್ಬೋದು ಮತ್ತು ಸ್ಟಾಕ್ ಮಾರ್ಕೆಟ್ನ ಕಲಿತು ನಂತರ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.